morning I will share from the book of Galatians. ಗಲಾತ್ಯದವರಿಗೆ ಬರೆದ ಪುಸ್ತಕದಿಂದ ಇವತ್ತು ನಾನು ಹಂಚಿಕೊಳ್ಳೋಣಾಗಿದ್ದೇನೆ ವಾಕ್ಯವನ್ನು. And we turn to chapter 1, ಒಂದನೇ ಅಧ್ಯಾಯಕ್ಕೆ ಹೋಗೋಣ. ಗಲಾತ್ಯದವರಿಗೆ ಬರೆದ ಪುಸ್ತಕ verse 1 to 5. You can just read. ಒಂದನೇ ವಾಕ್ಯದಿಂದ 5ನೇ ವಾಕ್ಯದವರೆಗೂ. ಮನುಷ್ಯರಿಂದಾಗಲಿ ಮನುಷ್ಯರ ಮುಖಾಂತರದಿಂದಾಗಲಿ ಅಪೊಸ್ತಲನಾಗಿರದೆ ಯೇಸು ಕ್ರಿಸ್ತನ ಮುಖಾಂತರವು ಮತ್ತು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ತಂದೆಯಾದ ದೇವರಿಂದಲೂ ಅಪೊಸ್ತಲ್ಯಾದಗವನ್ನು ಹೊಂದಿದ ಪೌಲನೆಂಬ ನಾನು ಹಾಗೂ ನನ್ನ ಜೊತೆಯಲ್ಲಿರುವ ಎಲ್ಲ ಸಹೋದರರು ಗಲಾತ್ಯದಲ್ಲಿರುವ ಸಭೆಗಳಿಗೆ ಬರೆಯುವುದೇನೆಂದರೆ, ತಂದೆಯಾದ ದೇವರಿಂದಲೂ Verse 6. I'm astonished that you are so. Christ- Yeah, you can read it. ಕ್ರಿಸ್ತನ ಕೃಪೆಯಲ್ಲಿ ನಿಮ್ಮನ್ನು ಕರೆದಾತನಿಂದ ನೀವು ಇಷ್ಟು ಬೇಗನೆ ಬೇರೆ ಸುವಾರ್ತೆಗೆ ತಿರುಗಿಕೊಂಡಿದ್ದರೆಂದು ನಾನು ಆಶ್ಚರ್ಯಪಡುತ್ತೇನೆ. ವಾಸ್ತವವಾಗಿ ಬೇರೊಂದು ಸುವಾರ್ತೆ ಇಲ್ಲ, ಆದರೆ ಕೆಲವರು ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸುತ್ತಾ ಕ್ರಿಸ್ತನ ಸುವಾರ್ತೆಯನ್ನು ಮಾರ್ಪಡಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದಾರೆ. Amen. So Paul is writing this letter because the believers in Galatia has been influenced by another gospel. ಪೌಲನು ಈ ಪತ್ರವನ್ನು ಏಕೆ ಬರೆದಿದ್ದಾನೆಂದರೆ, ಗಲಾತ್ಯದಲ್ಲಿರುವ ವಿಶ್ವಾಸಿಗಳು ನಿಜವಾದ ಸುವಾರ್ತೆ ಅಲ್ಲದೆ ಬೇರೆ ಸುವಾರ್ತೆಯನ್ನ ನಂಬುತ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಪತ್ರ ಬರೆಯಲಾಗಿದೆ. Now, if we need to understand what is the different gospel, we have to understand what is the real gospel. ಆ ಸತ್ಯವಾದ ನಿಜವಾದ ಸುವಾರ್ತೆ ಅಲ್ಲ ಅಂತ ನಾವು ಹೇಳೋದಿದ್ದರೆ ನಿಜವಾದ ಸುವಾರ್ತೆ ಅಂದರೆ ಏನು? We do not have a 25 rupees duplicate note. 25 ರೂಪಾಯಿಗಳ ಕೋಟಾ ನೋಟು ನಾವೆಲ್ಲೂ ನೋಡ್ಲಿಕ್ಕಿಲ್ಲ. Why? ಯಾಕೆ? Because there is no original of 25. ಯಾಕಂದ್ರೆ 25 ರೂಪಾಯಿಗಳ ನಿಜವಾದ ನೋಟೇ ಇಲ್ಲ. So you cannot duplicate unless there is something original. ಯಾವುದು ನಿಜವಾಗಿ ಅಸ್ತಿತ್ವದಲ್ಲಿ ಇಲ್ಲವೋ ಅದನ್ನ ನಾವು ಡೂಪ್ಲಿಕೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? I'm sure that all of you are here because you love Jesus. ನಾವೆಲ್ಲರೂ ಇಲ್ಲಿ ಸೇರಿ ಬಂದಿರೋದು ಯಾಕೆ? Amen. ನಾವು ಯೇಸು ಪ್ರಭುವನ್ನ ಪ್ರೀತಿಸುತ್ತೀವಿ. Because you love Jesus, you love the church and you love the leadership. ನೀವು ಕ್ರಿಸ್ತನನ್ನ ಪ್ರೀತಿ ಮಾಡೋದ ಕಾರಣಕ್ಕಾಗಿ ನೀವು ಸಭೆಗೆ ಬರ್ತಾ ಇದ್ದೀರಾ, ಇಲ್ಲಿ ಸಹೋದರರನ್ನ ಪ್ರೀತಿ ಮಾಡ್ತಾ ಇದ್ದೀರಾ. God has called us to be the disciples of Christ. ಯೇಸು ಕ್ರಿಸ್ತನ ಆತನ ನಾವು ಹಿಂಬಾಲಕರು ಶಿಷ್ಯರು ಆಗಬೇಕೆಂದು ದೇವರು ನಮ್ಮನ್ನು ಕರೆದಿದ್ದಾನೆ. And if they have to grow, it's very, very essential they know the true gospel. ನಿಜವಾಗಲೂ ನಾವು ಬೆಳೆದು ಮುಂದುವರೆಬೇಕಾದರೆ ನಾವು ಸತ್ಯವಾದ ಸುವಾರ್ತೆ ಯಾವುದು ಅಂತ ತಿಳ್ಕೊಳ್ಬೇಕು. So that means there is fake gospel. ಅಂದರೆ ನಿಜ ಅಲ್ಲದೆ ಇರುವ ಒಂದು ಸುವಾರ್ತೆನೂ ಇದೆ. Now how are we going to distinguish that? ನಾವು ಹೇಗೆ ನಾವು ಅದನ್ನ ತಿಳ್ಕೊಳಕ್ಕಾಗತ್ತೆ, ಸಾಧ್ಯ ಆಗುತ್ತೆ? I'm not going to read the verses. ನಾನು ವಾಕ್ಯವಾಗಿ ನಾನು ಓದೋದಿಲ್ಲ ಈಗ. I will just give you the gist so that you can go back and read and probably understand more. ಅದರ ಒಂದು ತುಣುಕಾಗಿ ನಾನು ಅದರ ಒಂದು ವಿಶೇಷತೆ ಮಾತ್ರ ನಾನು ಹಂಚಿಕೊಳ್ತೇನೆ ಈಗ. Now Paul preached the pure gospel, and what is the gospel? You're saved by faith through grace in Christ alone. ಕೃಪೆಯಲ್ಲಿ ಯೇಸು ಕ್ರಿಸ್ತನಿಂದ ಮಾತ್ರವೇ ನೀವು ಆತ್ಮೋದ್ಧಾರವನ್ನು ಹೊಂದಿದ್ದೀರಾ ಅನ್ನುವ ಸತ್ಯವನ್ನ ಪೌಲನು ಸಾರ್ತಾ ಇದ್ನು. And he established the church. ಸಭೆಗಳನ್ನು ಆತನು ಕಟ್ತಾ ಇದ್ನು. So in the first century church there were two groups of people ethnically. 1ನೇ ಶತಮಾನದಲ್ಲಿ ನಾವು ನೋಡುವುದಾದರೆ ಎರಡು ವಿಭಿನ್ನವಾದ ಗುಂಪುಗಳಿತ್ತು. You know, Pastor Manohar, I think he referred to some ethnicity names before this. ನಮ್ಮ ಹಿನ್ನೆಲೆ ಪ್ರಕಾರವಾಗಿ ಸತ್ಯತೆಗಳು ಏನು ಅನ್ನೋದನ್ನ ಸ್ವಲ್ಪ ಪಾಸ್ಟರ್ ನಮಗೆ ಹೇಳಿದ್ರು ಇದಕ್ಕೂ ಮುಂಚೆ. How many of you remember the two group names he mentioned? ಎರಡು ಗುಂಪುಗಳ ಹೆಸರನ್ನು ಅವರು ಹೇಳಿದ್ರು, ನೀವು ನೆನಪಿದೆಯಾ? And you remember he referred to two language groups. ಎರಡು ಭಾಷೆಗಳ ಗುಂಪುಗಳ ಬಗ್ಗೆ ಅವರು ಹೇಳಿದ್ರು. ತಮಿಳು ಗುಂಪು, ಕನ್ನಡದ ಗುಂಪು, ಎರಡು ಗುಂಪುಗಳು. Praise God, all are God's children. Amen. ನಾವೆಲ್ಲರೂ ಯಾವುದು ಗುಂಪಾದ್ರೂ ನಾವು ದೇವರ ಮಕ್ಕಳೇ. But today I know that this church, your vision is to be a blessed Kannada church. ಆದರೆ ನಮ್ಮ ದರ್ಶನ ಏನು, ನಾವಿಲ್ಲಿರುವ ಒಂದು ಉದ್ದೇಶ ಏನು? ಕನ್ನಡ ಸಭೆಯಾಗಿ ಮುಂದುವರಿಯೋದು. Amen. How many of you excited? ಯಾರಿಗೆಲ್ಲ ಖುಷಿ ಇದೆ ಇದರ ಬಗ್ಗೆ? I'm not hearing it as loud as the past. Are you not excited? Amen. No, probably you should have the vision of
the most wonderful Kannada church in the city of Bangalore. ಈ Amen. ಬೆಂಗಳೂರಿನ ಪಟ್ಟಣದಲ್ಲೇ ಉನ್ನತವಾದ ಕನ್ನಡ ಸಭೆಯಾಗಿ ನಾವು ಎದ್ದು ನಿಲ್ಬೇಕು. It need not be big. ದೊಡ್ಡದಾಗದೇ ಇರಬಹುದು. All good things are not big. ಎಲ್ಲ ಒಳ್ಳೇದು ದೊಡ್ಡದಾಗಿ ಇರೋದಿಲ್ಲ. So even if it's a small, whatever be the number, we can be a blessed church in the city. ನಾವು ಎಷ್ಟು ಜನ ಅನ್ನೋದಲ್ಲ, ನಾವು ಎಷ್ಟು ಧನ್ಯರು, ಎಷ್ಟು ಆಶೀರ್ವಾದ ಹೊಂದಿದ್ದೇವೆ ದೇವರಲ್ಲಿ ಅನ್ನೋದು ಮುಖ್ಯ. And God has a special plan for Karnataka. ಕರ್ನಾಟಕಕ್ಕೋಸ್ಕರ ಯೇಸು ಸ್ವಾಮಿಯ ಮನಸ್ಸಿನಲ್ಲಿ ಉನ್ನತ ಸ್ಥಾನವಿದೆ. Amen. God wants to raise up disciples, Kannadiga disciples. ಕನ್ನಡಿಗರನ್ನ ಮುಟ್ಟಿ ಅವರನ್ನು ಎಬ್ಬಿಸೋದೇ ದೇವರ ಒಂದು ದರ್ಶನವಾಗಿದೆ ನಮಗೋಸ್ಕರ. Not Kannadiga Christians. ಕನ್ನಡಿಗ ಕ್ರಿಸ್ತವರಲ್ಲ, Kannadiga disciples. ಕನ್ನಡದ ಶಿಷ್ಯಂದಿರು. There's a difference between Christians and disciples. ಕ್ರಿಸ್ತಿಯಾನಿಗಳಿಗೂ ಮತ್ತು ದೇವರ ಶಿಷ್ಯರಿಗೂ ದೊಡ್ಡ ಭೇದವೇ ಇದೆ. You can be a Christian by name. ನೀವು ಕ್ರೈಸ್ತವರು ಅಂತ ಹೆಸರು ಹೊತ್ತಿರಬಹುದು, but you can be far away from following Christ. ಆದರೆ ದೇವರ ಹಿಂಬಾಲನೆ ನೀವು ಮಾಡದೇನೆ ಇರಬಹುದು. Amen. Church is not called to produce Christians. ಸಭೆಯು ಕ್ರಿಶ್ಚಿಯನ್ಸ್ ಮಾಡೋದಕ್ಕಾಗಿ ಇಲ್ಲ. The first century church were not called Christians. ಒಂದನೇ ಶತಮಾನದ ಆ ಒಂದನೇ ಸಭೆಯು ನೀವು ಕ್ರಿಶ್ಚಿಯನ್ ಆಗಿ ಅಂತ ಕರೆಯಲ್ಪಟ್ಟಿಲ್ಲ. They lived such a radical life. ಅವರು ಒಂದು ಮಾರ್ಪಾಟಾಗಿರುವ ಜೀವನವನ್ನು ಜೀವಿಸ್ತಾ ಇದ್ರು. They were so different from others. ಅವರು ಬೇರೆಯವರಿಗಿಂತ ಭಿನ್ನವಾದ ಜನಗಳಾಗಿದ್ದರು. In their view about life, wealth, everything. ಹಣಕಾಸು, ಜೀವನ ಶೈಲಿ ಅದನ್ನೆಲ್ಲದರ ಬಗ್ಗೆ ವಿಭಿನ್ನವಾದ ಯೋಚನೆಗಳನ್ನು ಹೊತ್ತಿದ್ರು. When the Roman government was putting them to death, not 100, ನೂರಾರು ಜನಗಳನ್ನ ಅಲ್ಲಿರುವ ರೋಮ ಸರ್ಕಾರ ಸಾವಿಗೆ ಅಂದ್ರೆ ಅವರನ್ನ ಕೊಲ್ತು. they are praying for their enemies. ಆದರೂ ಆ ಕೊಂದವರಿಗೋಸ್ಕರ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. Amen. 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 There is a letter by a Roman soldier called Pliny. He writes to Caesar and he says that I don't understand this group. If you hit them, they will pray for you. If you slap them, they will smile. If you curse them, they will bless you. You do everything, still they will pray for you. We Romans are killing them, but in the churches they are preaching, pray for those in authority. I can't understand them. ಸಿನಿಯಾ ಅನ್ನೋ ಒಬ್ಬ ರೋಮ ಸರ್ಕಾರದವನೊಬ್ಬನಿದ್ದನು. ಅಲ್ಲಿ ಕೈಸರ್ ಅನ್ನೋ ರಾಜನಿಗೆ ಒಂದು ಪತ್ರ ಬರಿತಾ ಇದ್ದಾನೆ. ಆ ಪತ್ರದಲ್ಲಿ ಏನಿದೆ ಗೊತ್ತಾ? ಇವರು ಯೇಸುವಿನ ಹಿಂಬಾಲಕರನ್ನು ನಾನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯವೇ ಇಲ್ಲ. ನಾವು ಕೊಂದರೆ ನಮಗೋಸ್ಕರ ಪ್ರಾರ್ಥಿಸ್ತಾರೆ, ನಾವು ಹೊಡೆದರೆ ನಮ್ಗೆ ಒಳ್ಳೇದ್ ಮಾಡ್ತಾರೆ. ಅವ್ರ ಸಭೆಯಲ್ಲೆಲ್ಲರೂ ನಿಮ್ಮ ಕೊಲ್ಲೋವರನ್ನ, ನಿಮ್ನ ಹೊಡೆಯೋವರಿಗೋಸ್ಕರ ಪ್ರೀರ್ತಿಸಿ ಅಂತ ಅವ್ರು ಸಾರ್ತಾ ಇದ್ದಾರೆ. ಇದೇನು ಅಂತ ಪತ್ರ ಬರೀತಾನೆ. They changed the world. Amen. ಅಂಥವ್ರು ಹೋಗಿ ಪ್ರಪಂಚವನ್ನೇ ಬದಲಾಯಿಸ್ಬಿಟ್ರು. When Peter was with Jesus, ಪೇತ್ರನು ಯೇಸು ಸ್ವಾಮಿ ಒಟ್ಟಿಗಿರುವಾಗ, you remember he denied Jesus 3 times. ಯೇಸು ಸ್ವಾಮಿಯನ್ನ 3 ಬಾರಿ ಧಿಕ್ಕರಿಸ್ತಾನಲ್ವಾ ಅವನು. What did that girl accuse him? ಅಲ್ಲಿರುವ ಅವನ ಪಕ್ಕದಲ್ಲಿರುವ ಹೆಣ್ಣು ಮಗಳು ಏನಂತ ಅವನನ್ನ ದೋಷಿಸ್ತಾಳೆ? I'm not more of a preacher, so I will. What was the accusation against Peter? ಏನು ದೂರ ಹೇಳ್ತಾಳೆ ಆ ಒಂದು ಹುಡುಗಿ ಪೇತ್ರನನ್ನ ನೋಡಿ? Loud, yeah. Yes, it was not. He was a Christian. That name itself is not there. ಆ ಹುಡುಗಿ ಪೇತ್ರನನ್ನು ನೋಡಿ ಇವನು ಕ್ರಿಶ್ಚಿಯನ್ ಅಂತ ಹೇಳಲಿಲ್ಲ, ಈತನು ಯೇಸುವಿನೊಟ್ಟಿಗೆ ಇದ್ದಾನಲ್ವಾ ಅಂತ ದೂಷಿಸಿದ್ಲು. ಆತನು ಯೇಸು ಸ್ವಾಮಿ ಒಟ್ಟಿಗೆ ಇದ್ದಾನಲ್ವಾ ಅಂತ ದೂಷಿಸಿದ್ಲು. So the first century Christians didn't have the brand name Christians. ಒಂದನೇ ಶತಮಾನದ ಆ ಮೊದಲನೇ ಸಭೆಯವರಿಗೆ ಕ್ರಿಸ್ತಿಯಾನರು ಅನ್ನುವ ಹೆಸರೇ ಇರಲಿಲ್ಲ. They were called followers of Christ. ಅವರೆಲ್ಲರೂ ದೇವರ ಶಿಷ್ಯಂದಿರು, ಯೇಸು ಸ್ವಾಮಿಯ ಹಿಂಬಾಲಕರು ಅಂತ ಕರೆಯಲ್ಪಡ್ತಾ ಇದ್ರು. Now they were called the people who were with Jesus. ಅವರೆಲ್ಲರನ್ನ ಏನ್ ಕರೀತಾ ಇದ್ರು ಗೊತ್ತಾ? ಇವರು ಯೇಸು ಒಟ್ಟಿಗೆ ಇರುವ ಜನರು ಅಂತ ಕರೀತಾ ಇದ್ರು. They saw that the apostles were uneducated, but they are so bold because they was with Jesus. ಅವರೆಲ್ಲರೂ ಅನಕ್ಷರಸ್ಥರು, ವಿದ್ಯಾಭ್ಯಾಸ ಇಲ್ಲದೆ ಇರುವ ಶಿಷ್ಯಂದರಾದರುನು ಅವರು ಬಾಯೆತ್ತಿ ಮಾತನಾಡುವಾಗ ಧೈರ್ಯದಿಂದ ಮಾತಾಡ್ತಾ ಇದ್ರು. People of the way, another term. ದೇವರ ದಾರಿಯಲ್ಲಿ ಹೋಗುವ ಜನರು ಅಂತ ಅವರನ್ನ ಕರೀತಾ ಇದ್ರು. They were called disciples of Christ. ಯೇಸು ಕ್ರಿಸ್ತನ ಶಿಷ್ಯಂದರು ಅಂತ ಕರೆಯಲ್ಪಡ್ತಾ ಇದ್ರು. It was in Antioch the first time the small group was called the name Christians. ಆಂತಿಯೋಕ್ ಅನ್ನೋ ಒಂದು ಪಟ್ಟಣದಲ್ಲಿ ಬೇರೆಯವರು ಇವರನ್ನು ನೋಡಿ ಕ್ರಿಸ್ತಿಯಾನರು ಅಂತ ಕರೆದರು. Amen. Amen. If you go to any part of the world, who is that one Christian who is famous from India? ಇಲ್ಲಿ ನಾವು ಭಾರತ ದೇಶದಿಂದ ಹೊರಗಿನ ದೇಶದಲ್ಲಿ ಹೋಗಿ ಸೇವೆ ಮಾಡಿರುವ ಒಂದು ಕ್ರೈಸ್ತವನ ಹೆಸರು ನಿಮಗೆ ನೆನಪಾಗುತ್ತಾ? ಭಾರತ ದೇಶದವರವರು. Yeah, Thomas was a disciple. Yes, very good. I'm talking about someone who lived in our generation. ನಮ್ಮೊಟ್ಟಿಗೆ ಇದ್ದು ಭಾರತೀಯನಾಗಿ ಹೊರಗಡೆ ಹೋಗಿ ಸೇವೆ ಸಲ್ಲಿಸಿದ ಒಬ್ಬ ವ್ಯಕ್ತಿ.
Okay, one Christian all across the world. I'm ಒಂದು not talking about in circles. ಎಲ್ಲ ರಾ- ರಾಷ್ಟ್ರದಾದ್ಯಂತ ಭಾರತೀಯನು. Huh? No, but very good. Thank you. You are giving me names which I never thought. ನನಗೆ ಗೊತ್ತೇ ಇಲ್ದಿರ ಹೆಸರುಗಳು ನೀವು ಹೇಳ್ತಾ ಇದ್ದೀರಾ. Ravi Saknes is Indian roots, but he's not an Indian. You go to any part of the world, they know only one name, and that is Mother Teresa. ಮದರ್ ತೆರೇಸಾ ಅನ್ನೋ ಒಬ್ಬ ಹೆಣ್ಣು ಮಗಳ ಹೆಸರು. ಆತಳು ಭಾರತೀಯಳು, ಹೋಗಿ ದೇಶ ಪ್ರಪಂಚದಾದ್ಯಂತ ಸೇವೆ ಮಾಡಿದಳು ಅನ್ನುವ ಒಂದು ಹೆಸರು ಇದೆ. Now the question whether salvation, I am not getting into that. ಆತ್ಮರಕ್ಷಣೆ ಅದರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. Now my question is, will Indians have problem if we all become like that? ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲರೂ ಆಕೆಯ ರೀತಿ ಮಾರ್ಪಟ್ಟರೆ ಯಾರಿಗಾದ್ರೂ ಪ್ರಾಬ್ಲಮ್ ಇದೆಯಾ? The problem is we share gospel. ಅಂದ್ರೆ ನಾವು ಸುವಾರ್ತೆಯನ್ನು ಸಾರ್ತೀವಿ. And people who are culturally followers of this great cultural land of India or Hindu, they come to Christ. ಎಷ್ಟೋ ಜನಗಳು ಅವರ ಹಿನ್ನೆಲೆಗಳು ಬೇರೆ ಬೇರೆ, ಸಂಸ್ಕೃತಿಗಳು ಬೇರೆ ಬೇರೆ, ಅವೆಲ್ಲವನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿ ಬರ್ತಾರೆ. And we make them Christians. ಅವರನ್ನ ನಾವು ಕರೆದು ಸಭೆಯಲ್ಲಿ ಹಾಕಿ ನೀವು ಕ್ರಿಶ್ಚಿಯನ್ಸ್ ಅಂತ ಹೇಳ್ಬಿಡ್ತೀವಿ. And that is the problem for this world. ಅದೇ ಒಂದು ದೊಡ್ಡ ತೊಂದರೆ ಆಗಿದೆ. They don't want one more religion. ಅವ್ರಿಗೆ ಇನ್ನೊಂದು ಧರ್ಮ ಬೇಕಾಗಿಲ್ಲ. But if we all become disciples of Christ, ಆದರೆ ನಾವೆಲ್ಲರೂ ಒಟ್ಟಾಗಿ ಯೇಸು ಸ್ವಾಮಿಯ ಶಿಷ್ಯರಾಗುವಾಗ, when we go out, our hearts are filled with love like him. ನಮ್ಮ ಹೃದಯಗಳು ಆತನ ಪ್ರೀತಿಯಿಂದ ತುಂಬಲ್ಪಟ್ಟಾಗ, amen, when he saw the prostitute, he filled her with his love. ಆಕೆ ಒಂದು ವೇಶ್ಯೆಯನ್ನು ನೋಡಿ ಆಕೆಯಲ್ಲಿ ಪ್ರೀತಿಯನ್ನು ತುಂಬಿದನು. He did not judge them. ಆಕೆಯನ್ನ ನೀನು ದೋಷಿ ಅಂತ ಕರೆಯಲಿಲ್ಲ. When he saw the hungry, he fed them. ಅವನು ಹಸಿದವರನ್ನು ನೋಡಿ ಊಟ ಕೊಟ್ಟನು. When he saw the children, even his own disciples wanted to ignore, but he accepted them. ಮಕ್ಕಳನ್ನು ಹತ್ತಿರಕ್ಕೆ ಕರೆಕೊಂಡ್ರು ಯೇಸು ಸ್ವಾಮಿ. People who were not respected, like tax collectors, Zacchaeus, people were allowed to come into his presence. ಎಷ್ಟೋ ಜನ ಜಕ್ಕೇನಂತವರ ಮೂಲೆಗೆ ತಳ್ಳಲ್ಪಟ್ಟವರನ್ನೆಲ್ಲರೂ ದೇವರ ಹತ್ತಿರಕ್ಕೆ ಕರ್ಕೊಂಡ್ರು. A woman could wash his feet with her tears. ಆ ಕಣ್ಣೀರಿನಲ್ಲಿ ಒಂದು ಹೆಣ್ಣು ಮಗಳು ಬಂದು ಆತನ ಪಾದಗಳನ್ನು ತೊಳೆಯುವುದಕ್ಕೆ ಯೇಸು ಸ್ವಾಮಿ ಅನುಮತಿ ಕೊಟ್ಟರು. He touched people who had leprosy. ಕುಷ್ಠಿ ರೋಗಗಳನ್ನ ಯೇಸು ಸ್ವಾಮಿ ಹೋಗಿ ಮುಟ್ಟಿದ್ರು. He went into homes which other people would not normally walk into. ಬೇರೆಯವರು ಹೋಗದೇ ಇರುವ ಮನೆಗಳೊಳಗೆ ಯೇಸು ಸ್ವಾಮಿ ಹೋದರು. He sat and ate with sinners whom other people thought are the worst in the society. ಹೀನರು ಇವರು ಅನ್ನೋ ಜನಗಳೊಟ್ಟಿಗೆ ದೇವರು ಕೂತು ಊಟ ಮಾಡಿದರು. Amen. That is disciples of Christ. Hallelujah. ಇದು ದೇವರ ಶಿಷ್ಯರು ಅಂದ್ರೆ ಈ ರೀತಿ ಇರ್ತಾರೆ. Today, unfortunately, we equip people only to be within these four walls. ನಾವು ಈಗ ಏನ್ ಮಾಡ್ತಾ ಇದೀವಿ ಗೊತ್ತಾ? ಬರೀ ಈ ಒಂದು ಸಭೆಯ 4 ಗೋಡೆಗಳೊಳಗಡೆ ಹೇಗೆ ನಿರ್ವಹಿಸಬೇಕು ಎಲ್ಲದನ್ನ ಅಂತ ಜನರನ್ನ ಸಜ್ಜುಗೊಳಿಸ್ತಾ ಇದ್ದೀವಿ. So believers in the longer run learn how to behave in the church. ಎಲ್ಲರೂ ಏನ್ ಕಲಿತಾ ಇದ್ದೀವಿ ಅಂದ್ರೆ ಇಲ್ಲಿ ಬಂದು ಚೆನ್ನಾಗಿ ಹೆಂಗಿರೋದು ಅನ್ನೋದು ಮಾತ್ರ ಕಲಿತಾ ಇದ್ದೀವಿ. We know that we have to come on time, before time. ನಾವು ಸಭೆಗೆ ಸಮಯಕ್ಕೆ ಮುಂಚೆ ಬರಬೇಕು. We know what is the grace period after the service starts, till what time it's tolerated. ಎಷ್ಟೊತ್ತರೆಗೂ ಸಭೆಯೊಳಗಡೆ ಬರ್ಬೋದು ಲೇಟ್ ಆಗಿ ಅಂತ ನಮಗೆ ಗೊತ್ತಿದೆ. We know how to be faithful for different activities. ಎಷ್ಟೋ ಕಾರ್ಯಗಳು ಸಭೆಯಲ್ಲಿ ನಾವು ತುಂಬಾ ನೀಟಾಗಿ ಮಾಡ್ತಾ ಇದ್ದೀವಿ. But the question is, once we go out alone in this world, how many of us are truly disciples of Christ? ಈ ಸಭೆಯಿಂದ ಹೊರಗೆ ಹೋಗುವಾಗ, ನಾವು ಒಬ್ಬಂಟಿಗರಾಗಿ ಈ ಪಟ್ಟಣದಲ್ಲಿ ನಡೆಯುವಾಗ, ಜನರೊಟ್ಟಿಗೆ ಬೆರೆಯುವಾಗ ನಾವು ಹೇಗಿದ್ದೀವಿ ಅನ್ನೋದೇ ನಿಜವಾದ ಒಂದು ಕ್ರೈಸ್ತವನ ಜೀವನ. Amen. Amen. Friends, we cannot influence Karnataka by being a religious Christians. ನಾವು ಕ್ರಿಶ್ಚಿಯನ್ಸ್ ಅನ್ನೋ ರೀತಿಯಲ್ಲಿ ಹೊರಗೆ ಹೋಗಿ ಬೆಂಗಳೂರು ಪಟ್ಟಣವನ್ನ ಪ್ರಭಾವಗೊಳಿಸೋದಕ್ಕೆ ಆಗೋದಿಲ್ಲ. You cannot go to your friends and influence them by being a Christian unless Christ is fully formed in us. ನಾನೊಬ್ಬ ಕ್ರಿಶ್ಚಿಯನ್ ಅಂತ ಹೋಗಿ ನೀನು ನಿನ್ನ ಸ್ನೇಹಿತನನ್ನ ಪ್ರಭಾವ ಮಾಡೋದಕ್ಕೆ ಆಗೋದಿಲ್ಲ ಯೇಸು ಕ್ರಿಸ್ತನ ಪ್ರೀತಿ ಇಲ್ಲದೆ. Now that is what Paul is coming to the core of it in Galatians. ಪೌಲನು ಗಲಾತ್ಯದವರಿಗೆ ಇದನ್ನೇ ಆಳವಾಗಿ ಬರೀತಾ ಇದ್ದಾನೆ. What is the other gospel? ಬೇರೆ ಇದು ನಿಜವಾದ ಸುಳ್ಳಾದ ಸುವಾರ್ತೆ ಅಂದ್ರೆ ಏನು? Paul is telling with all his heart that salvation, we are saved only by one thing and one thing alone. It is the finished work of Christ. Amen.
ಶಿಲುಬೆಯಲ್ಲಿ ಮಾಡಿ ಮುಗಿಸಿದ ಕಾರ್ಯದ ನಿಮಿತ್ತವಾಗಿ ಮಾತ್ರ ನಾವು ಆತ್ಮೋದ್ಧಾರ ಹೊಂದಿದ್ದೀವಿ ಅನ್ನೋ ಸತ್ಯವನ್ನು ಪೌಲನು ಸಾರ್ತಾ ಇದ್ದಾನೆ. ಅದೇ ನಿಜವಾದ ಸುವಾರ್ತೆ. Why are we today accepted as children of God? ಯಾಕೆ ನಾವು ಇವಾಗ ದೇವರು ನಮ್ಮನ್ನು ನೋಡಿ ಮಗನೇ ಮಗಳೇ ಅಂತ ಕರೆಯೋದು ಯಾಕೆ ಹೇಳಿ? Very good. We think because we passed the exam. ಯಾಕಂದ್ರೆ ಏನೋ ಒಂದು ಪರೀಕ್ಷೆಯನ್ನ ನಾವು ಬರೆದು ಪಾಸ್ ಆಗ್ಬಿಟ್ಟಿದ್ವಿ, ಅದಕ್ಕೆ ದೇವರು ನಮ್ಮನ್ನ ಮಕ್ಕಳು ಅಂತ ಕರೀತಾರ? We feel we are good inside because we have done certain things. ನಾವು ಅನೇಕ ಪುಣ್ಯ ಕಾರ್ಯಗಳು ಮಾಡಿದ್ದೀವಿ, ಅದಕ್ಕೆ ದೇವರು ನಮ್ಮನ್ನ ಮಕ್ಕಳು ಅಂತ ಕರೆದಿದ್ದಾರ? Or we have followed the rules that our particular denomination or church expects from us. ಸಭೆ ಏನ್ ಹೇಳ್ತಾ ಇದೆ ಅದನ್ನೆಲ್ಲ ಅಚ್ಚುಕಟ್ಟಾಗಿ ನೀಟಾಗಿ ಸ್ಟ್ರಿಕ್ಟ್ ಆಗಿ ನಾನು ಮಾಡ್ತಾ ಇದ್ದೀನಿ, ಅದಕ್ಕೆ ದೇವರು ನಿಮ್ಮನ್ನ ಮಕ್ಕಳು ಅಂತ ಕರೀತಾ ಇದ್ದಾರಾ? Amen. Do you think that that's why God calls us his sons and daughters? ಇದೆಲ್ಲ ಮಾಡೋದಕ್ಕೆ ದೇವರು ನಿಮ್ಮನ್ನ ಮಕ್ಕಳು ಅಂತ ಕರೀತಾ ಇದ್ದಾರಾ? Amen. Is it? No. ಅಲ್ಲ. It is the faithfulness of his son Jesus Christ. ಯೇಸು ಸ್ವಾಮಿ ನಮಗೋಸ್ಕರ ಮಾಡಿರುವ ಆ ಕಾರ್ಯದಿಂದ ಮಾತ್ರವೇ ದೇವರು ನಮ್ಮನ್ನ ಮಕ್ಕಳಾಗಿ ಸ್ವೀಕರಿಸಿರೋದು. Amen. Amen. Now Paul is preaching his heart out to the church. ಪೌಲನು ತನ್ನ ಹೃದಯವನ್ನೇ ಬಿಚ್ಚಿಟ್ಟು ಇದನ್ನು ಸಾರ್ತಾ ಇದ್ದಾನೆ ಸಭೆಗೆ. Then there came a small group. ಆವಾಗ ಒಂದು ಸಣ್ಣ ಗುಂಪು ಬಂತು. They are called Judaizers. ಅವರನ್ನ ಜುಡಾಯಿಸಸ್ ಅಂತ ಕರೀತಾ ಇದ್ರು. Now what is that little teaching that they brought into the church? ಏನೋ ಒಂದು ಸಣ್ಣದಾದ ಒಂದು ಸಂದೇಶವನ್ನು ಹಿಡ್ಕೊಂಡು ಆ ಗುಂಪು ಬರುತ್ತೆ. Now they are very strong ethnically. ಅವರ ಹಿನ್ನೆಲೆಗಳಲ್ಲಿ ಬಲವಾಗಿ ನಿಂತವರು. They are very strong Jews. ಅವರು ಯಹೂದ್ಯರು, ಬಲವಾದ ಯಹೂದ್ಯರು. They became Christians. ಅವರು ಕ್ರಿಸ್ಟಿಯಾನಿಗಳಾಗಿ ಮಾರ್ಪಟ್ರು. Now they are started telling that a faith in Christ alone is not enough. ನೀವು ಯೇಸು ಸ್ವಾಮಿಯನ್ನು ನಂಬಿದರೆ ಮಾತ್ರವೇ ನೀವು ದೇವರಲ್ಲಿ ಸ್ವೀಕರಿಸಲ್ಪಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. Or for example, Paul is telling faith, one box, in Christ is equal to salvation. ಅಂದ್ರೆ ಏನೇ ಆಗಲಿ ಯೇಸು ಸ್ವಾಮಿಯನ್ನು ನಂಬೋದು ಅದೊಂದು ಸಣ್ಣ ಭಾಗ ಮಾತ್ರವೇ, ಇನ್ನ ಹಲವಾರಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. So imagine 3 boxes. The first box, Paul will put faith, again a gift of God. It's not our good work, the work of the Holy Spirit. In the finished work of Christ, the result is our salvation. ಅಂದ್ರೆ ಒಂದು ಯೇಸು ಸ್ವಾಮಿಯನ್ನು ನಂಬೋದು, ಇನ್ನೊಂದು ಪವಿತ್ರಾತ್ಮನ ಅಭಿಷೇಕ, ಇನ್ನೊಂದು ಯಾವುದೋ ಇದೆ, ಅದೆಲ್ಲ ಮಾಡಿದರೆ ನಾವು ದೇವರಲ್ಲಿ ಸ್ವೀಕರಿಸಲ್ಪಡ್ತೀವಿ ಅಂತ ಹೇಳ್ತಾ ಇದ್ದಾರೆ. Okay, something close. But now this group added one more box. ಈ ಗುಂಪು ಬಂದು ಇನ್ನೊಂದು ಏನನ್ನು ಸೇರಿಸ್ತಾ ಇದ್ದಾರೆ. Faith in Christ is good. ಯೇಸು ಸ್ವಾಮಿಯಲ್ಲಿ ನಂಬಬೇಕು, ಹೌದು, but that's not enough. ಆದ್ರೆ ಅದು ಮಾತ್ರ ಸಾಲಲ್ಲ ಅಂತ ಹೇಳ್ತಾ ಇದೆ ಈ ಗುಂಪು. We have to add some more things. ಇನ್ನೇನೋ ಸೇರಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. We have to do something. ಏನೋ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. See, this craving to do something and please people is so natural in our body. ನಾವು ಮನುಷ್ಯರಾಗಿ ಇನ್ನೊಬ್ಬರನ್ನ ಅವರ ಮೆಚ್ಚುಗೆಯನ್ನು ಪಡ್ಕೊಳ್ಬೇಕು, ಅದಕ್ಕೆ ಏನಾದ್ರೂ ಮಾಡೋಣ ಅನ್ನೋ ತವಕ ನಮ್ಮೆಲ್ಲರಿಗೂ ಇರುತ್ತೆ. Because from childhood what have we heard? ನಾವು ಸಣ್ಣ ಮಕ್ಕಳಿರುವಾಗಿಂದ ಏನು ಕೇಳಿ ಬೆಳೆದಿದ್ದೀವಿ? If you don't study well, ನೀವು ಚೆನ್ನಾಗಿ ಓದಿಲ್ಲ ಅಂದ್ರೆ, we hear comparisons, right? ಹಂಗೆ ನಾವು ಹೋಲಿಕೆಗಳು ಕೇಳ್ತಾ ಇರ್ತೀವಲ್ವಾ? You will be like that neighbor boy, or this person. I'm not telling any occupations. We compare, we'll tell our children, you will become like that, you will end up doing that. Again, unfortunately there is no respect for labor in our context because of all our other backgrounds. ನಾವು ನೀನ್ ಹಿಂಗಾದ್ರೆ ಹಿಂಗಾಗಿ ಹೋಗ್ತೀಯಾ, ಹಂಗ್ ಮಾಡಿದ್ರೆ ಹಿಂಗಾಗಿ ಹೋಗ್ತೀಯಾ, ನೀನ್ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕಂತ ಹೋಲಿಕೆಗಳನ್ನ ಮಾಡಿ 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 ಮಕ್ಕಳಾಗಿ ಬೆಳೆದಿರ್ತೀವಿ ನಾವು. So from childhood onwards we have heard the message, if you don't study, if you don't work hard, if you do not put your effort, if you do not do, you are going to miss out in your life. ನಾವು ಚಿಕ್ಕ ಮಕ್ಕಳಿಂದ ನಾವು ಹೇಗೆ ಬೆಳೆದಿರ್ತೀವಿ ಅಂದ್ರೆ, ನೀನ್ ಇದು ಮಾಡದೇ ಇದ್ರೆ, ಅದು ಮಾಡದೇ ಇದ್ರೆ, ಇದು ಮಾಡದೇ ಇದ್ರೆ ಹಿಂಗಾಗ್ತೀಯಾ, ಹಂಗಾಗ್ತೀಯಾ, ಹಿಂಗಾಗ್ತೀಯ ಅಂತ ಬೆಳೆದಿರ್ತೀವಿ ನಾವು. ಇದನ್ನೇ ಮಾಡು ಅನ್ನೋದನ್ನ ಕೇಳಿಸ್ಕೊಂಡು ಬೆಳೆದಿರ್ತೀವಿ. You are not heard? ನೀವೆಲ್ಲ ಆ ರೀತಿ ಬೆಳೆದಿಲ್ವಾ? Someone is there. I thought I am the only one. So it's very easy to take that same message and quote it with Christian gospel and preach it in the church. ಇದೇ ರೀತಿ ಸಭೆಯಲ್ಲೂ ನೀನು ಇದು ಮಾಡ್ಬೇಕು ಅನ್ನೋ ರೀತಿ ನಾವು ಅದನ್ನ ಒಂದು ರೀತಿ ಟ್ವಿಸ್ಟ್ ಮಾಡಿ ಹೇಳೋ ರೀತಿಯಾಗಿ ಆಗ್ಬಿಟ್ಟಿದೆ. Now this is what the Judaizers are doing. ಈ ಗುಂಪು ಇದೇ ಮಾಡ್ತಾ ಇದೆ. ಸಭೆ ಒಳಗಡೆ ಬಂದು ಈ ಜುಡಾಯಿಸಿಸ್ ಅನ್ನೋ ಗುಂಪು ಈ ರೀತಿ ಮಾಡ್ತಾ ಇದೆ. Now what did they say? A faith in Christ is okay, but who was Christ? What was his background? ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಹೌದು ಯೇಸು ಸ್ವಾಮಿನ ನಂಬಿ, ಆದ್ರೆ ನಿಮ್ಗೆ ಯೇಸು ಸ್ವಾಮಿ ಹಿನ್ನೆಲೆ ಗೊತ್ತಾ ಅಂತ ಕೇಳ್ತಾ ಇದ್ದಾರೆ. What was the ethnic background of Christ? ಯೇಸು ಸ್ವಾಮಿ ಯಾವ ಜಾತಿಯಿಂದ ಬಂದಿದ್ದಾರೆ? Not Christ, Jesus. ಯೇಸು ಸ್ವಾಮಿ, ಯೇಸು ಹುಟ್ಟಿ ಬರುವಾಗ
ನಜರೇತಿನಲ್ಲಿ ಹುಟ್ಟಿ ಬರುವಾಗ ಅವರು ಯಾವ ಜಾತಿಗೆ ಸೇರಿದವರು? ಕನ್ನಡಿಗ, ಮಲಯಾಳಿ, ತಮಿಳ್, ಕೂರ್ಗಿ, ಯಹೂದಿ, ತೆಲುಗು. He was a Jew. ಅವರು ಯಹೂದಿಯರಾಗಿ ಹುಟ್ಟಿ ಬಂದಿದ್ರು, ಯಹೂದಿ ಜಾತಿಯಲ್ಲಿ. So if we all are Jews, we need to continue doing some of the things we were doing when we were Jews. What is it? First is circumcision. ಅವರು ಹೇಳ್ತಾ ಇದ್ದಾರೆ ಆ ಗುಂಪು, ನೋಡಿ ನೀವು ಯೇಸು ಸ್ವಾಮಿನ ಹಿಂಬಾಲಿಸಿ ವಿಶ್ವಾಸಿಸಿ, ಆದ್ರೆ ಯೇಸು ಒಬ್ಬ ಜಾತಿಯ ರೀತಿಯಲ್ಲಿ ಯಹೂದಿನಾಗಿದ್ದನು, ನೀವು ಯೇಸುವನ್ನು ಹಿಂಬಾಲಿಸಿದಾದ್ರೆ ಯೇಸು ಮಾಡಿದ್ದು ನೀವು ಮಾಡಬೇಕು, ಸುನ್ನತಿ ಮಾಡಬೇಕು ಅಂತ ಹೇಳ್ತಾರೆ. Now for a Jew, he has got a big testimony given to Abraham, followed by the patriarchs, and for him that's very important. ಅಂದ್ರೆ ಅಬ್ರಹಾಮನಿಗೆ ದೇವರೇ ಇದನ್ನು ಮಾಡು ಅಂತ ಹೇಳಿದ್ದಾರಲ್ವಾ, ಅದನ್ನ ಮಾಡಿಕೊಂಡು ಬಂದಿರುವ ಅವರಿಗೆ ಅದರ ಬಗ್ಗೆ ತುಂಬಾ ಗರ್ವವಿದೆ, ಅದನ್ನ ಮಾಡಬೇಕು ಅನ್ನೋದೇ ಅವರಿಗೆ ಒಂದು ವಿಚಾರ. So now the church had a confusion. ಇವಾಗ ಸಭೆ ಇದನ್ನು ಕೇಳಿಸ್ಕೊಂಡು ಸ್ವಲ್ಪ ಅವರಿಗೆ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. Peter also thought like that. Even if you have faith in Christ, you have to then become a Jew and then a Christian. ಪೇತ್ರನಿಗೂ ಈ ಗೊಂದಲ ಬಂದ್ಬಿಡ್ತು. ಪೇತ್ರನಿಗೂ ಅನ್ನಿಸ್ತು, ಹೌದು ಈಗ ಮಾಡ್ಬೇಕೇನೋ ಅಂತ ಅನಿಸ್ತು. So he thought first you believe in Christ. ಅಂದ್ರೆ ನೀವು ಮೊದಲು ಯೇಸು ಸ್ವಾಮಿಯಲ್ಲಿ ವಿಶ್ವಾಸವಿಡಿ. Then you go through the filter of Jewish religion. ಮತ್ತೆ ಯಹೂದ್ಯ ಜಾತಿಯವರು ಏನು ಮಾಡ್ತಾ ಇದ್ದಾರೆ ಅದ್ ಮಾಡಿ. And then you become a Christian, child of God. ಅದಾದ್ಮೇಲೆನೇ ನೀವು ದೇವರಲ್ಲಿ ಸ್ವೀಕರಿಸಲ್ಪಟ್ಟವರು ಆಗ್ತೀರಾ ಅಂತ ಹೇಳ್ತಾ ಇದ್ದಾರೆ. But this understanding was shattered. You know where? ಇದೆಲ್ಲ ಮತ್ತೆ ಅದೆಲ್ಲ ಚೆದರಿ ಹೋಯ್ತು ಎಲ್ಲಿ ಗೊತ್ತಾ? Not when he preached and 3,000 people got saved. He can understand that the Jewish people, the Jewish church, only Jews accepted. That there was no problem. He was happy. ಅಂದ್ರೆ ಮೊದಲನೇದಾಗಿ ಪೇತ್ರನು ಆತನ ಸಂದೇಶವನ್ನು ಕೊಟ್ಟಾಗ 3,000 ಜನರು ಅಲ್ಲಿ ಸೇರಿ ಬಂದು ದೇವರಿಗೆ ಅವರ ಜೀವನವನ್ನು ಕೊಟ್ಟಾಗ ಎಲ್ಲರೂ ಯಹೂದ್ಯರೇ, ಅಲ್ಲಿ ಯಾವ ರೀತಿ ಬೇರೆ ಗೊಂದಲ ಇರಲಿಲ್ಲ. But this understanding was shattered when he preached to Cornelius. ಆದ್ರೆ ಕೊರ್ನೇಲಿಯನ ಮನೆಗೆ ಹೋಗಿ ಆ ಒಂದು ಸುವಾರ್ತೆಯ ಸಂದೇಶವನ್ನು ಸಾರುವಾಗ ಅದು ಬದಲಾಯಿತು. Who was Cornelius? ಕೊರ್ನೇಲಿಯನು ಯಾರು? He was a Gentile. ಅವನು ಅನ್ಯನು. So when Peter preached the gospel, ಪೇತ್ರನು ಸುವಾರ್ತೆಯನ್ನು ಸಾರುವಾಗ and prayed for them, ಅವರಿಗೋಸ್ಕರ ಪ್ರಾರ್ಥಿಸುವಾಗ they all believed in Christ. ಅವರೆಲ್ಲರೂ ಯೇಸು ಸ್ವಾಮಿನ ನಂಬಿದ್ರು. And then something happened which Peter couldn't explain. ಅಲ್ಲಿ ಏನೋ ಒಂದಾಯ್ತು, ಅದನ್ನ ನೋಡಿ ಪೇತ್ರನು ಇದೇನೋ ಅಂತ ಅರ್ಥ ಮಾಡ್ಕೊಳ್ಳೋಕೆ ಆಗಲಿಲ್ಲ. What happened? ಏನಾಯ್ತು? The Holy Spirit came upon them. ಪವಿತ್ರಾತ್ಮನ ಅವರ ಮೇಲೆ ಇಳಿದು ಬಂದು ಬಿಟ್ರು. They all spoke in tongues or worshipped. ಅವರೆಲ್ಲರೂ ಸೇರಿ ಆರಾಧಿಸಿ ಅನ್ಯ ಭಾಷೆಯಲ್ಲಿ ಮಾತಾಡೋದಕ್ಕೆ ಶುರು ಮಾಡಿಬಿಟ್ರು. Now this was a shock for Peter. ಪೇತ್ರನಿಗೆ ಇದು ಅವನು ಅದನ್ನ ನೋಡಿ ಆಶ್ಚರ್ಯ ಪಟ್ಟುಬಿಟ್ಟ. He is a Gentile. ಇವರೆಲ್ಲರೂ ಅನ್ಯರಲ್ವಾ? He just now believed in Christ. ಈಗಷ್ಟೇ ಅವರಲ್ಲಿ ದೇವರಲ್ಲಿ ವಿಶ್ವಾಸ ಇಟ್ಟಿದ್ದಾರೆ. And immediately the Holy Spirit came upon them. ತಕ್ಷಣವೇ ಪವಿತ್ರಾತ್ಮನು ಇಳಿದು ಬಂದುಬಿಟ್ನು ಅವರಿಗೋಸ್ಕರ. Peter is thinking 3.5 years I walked with Jesus. 3.5 ವರ್ಷಗಳ ಕಾಲ ನಾನು ಯೇಸು ಸ್ವಾಮಿಯೊಟ್ಟಿಗೆ ನಡೆದಿದ್ದೀನಿ. 3.5 years I learned many things. 3.5 ವರ್ಷದಲ್ಲಿ ಎಷ್ಟೋ ಕಲ್ತಿದ್ದೀನಿ. I asked many foolish questions. ಎಷ್ಟೋ ಮೂರ್ಖದ ಒಂದು ಪ್ರಶ್ನೆಗಳನ್ನು ಯೇಸು ಸ್ವಾಮಿನ ಕೇಳಿದ್ದೀನಿ. I even heard get behind me Satan. ನಾನು ಸೈತಾನನ ಹಿಂದಕ್ಕೆ ಹೋಗು ಅಂತ ಯೇಸು ಸ್ವಾಮಿ ಗದರಿಸಿಕೊಂಡಿದ್ದೀನಿ. We went through all the pain of Jesus crucifixion and death. ಯೇಸು ಸ್ವಾಮಿ ಶಿಲುಬೆ ಮೇಲೆ ಹಾಕಲ್ಪಟ್ಟಾಗ ಅದನ್ನು ನೋಡಿ ನೊಂದಿದ್ದೀನಿ. We went to discouragement. ಎಷ್ಟೋ ಒಂದು ಕುಂದು ಕೊರತೆಗಳಲ್ಲಿ ಹೋಗಿದ್ದೀನಿ. And on the day of Pentecost when we were praying, ಪೆಂತೆಕೋಸ್ತಿನ ದಿನದಲ್ಲಿ ಪ್ರಾರ್ಥಿಸುವಾಗ Holy Spirit came upon us. ಪವಿತ್ರಾತ್ಮನು ಅವರ ಮೇಲೆ ಇಳಿದು ಬಂದನು. What a long process. ಏನಿದು ಎಷ್ಟು ದಿನಗಳಾದ ಮೇಲೆ ಪವಿತ್ರಾತ್ಮನು ಬಂದನು. Cornelius is a completely different story. ಕೊರ್ನೇಲಿಯನ ಮನೆಯಲ್ಲಿ ಬೇರೆನೇ ಆಗೋಯ್ತು. Everything happened so fast. ಅದು ಆಗಲೇ ಪವಿತ್ರಾತ್ಮನು ಇಳಿದು ಬಂದು ಬಿಟ್ನು. Amen. Amen. What was God proving? ಏನು ದೇವರು ಏನು ಹೇಳ್ತಾ ಇದ್ದಾರೆ ಇಲ್ಲಿ? Now God is not going to pour out Holy Spirit because we are so good. He is going to give his Holy Spirit looking at only one person, and that is his son Jesus Christ. ನಮ್ಮ ಕಾರ್ಯಗಳು ನಮ್ಮ ಒಳ್ಳೆತನಗಳು ನಾವು ಯಾರು ಅನ್ನೋದನ್ನು ನೋಡಿ ಪವಿತ್ರಾತ್ಮನು ಇಳಿದು ಬರೋದಿಲ್ಲ. ಯೇಸು ಸ್ವಾಮಿಯನ್ನು ನೋಡಿ ಪವಿತ್ರಾತ್ಮನು ಇಳಿದು ಬರ್ತಾನೆ. If so that applies to every area of your life. ಅದು ನಿಮ್ಮ ಜೀವನದ ಪ್ರತಿಯೊಂದು ವಿಚಾರಕ್ಕೂ ಇದೇ ರೀತಿ ಆಗುತ್ತೆ. You are not going to be blessed because you pray more or tithe more or or become a more active Christian. Our blessing depends on only one thing, and that is our faith in Christ. ನಾವು ಯೇಸು ಸ್ವಾಮಿಯಲ್ಲಿ ವಿಶ್ವಾಸವಿಟ್ಟಿರುವ ಕಾರಣಕ್ಕೆ ಮಾತ್ರವೇ ಹೊರತು ನಾವು ಮಾಡೋ ಕಾರ್ಯಗಳು, ನಾವು ಕೊಡುವ ಹಣ, ನಾವು ಸಭೆಯಲ್ಲಿ ಬಂದು ಎಲ್ಲ ನೀಟಾಗಿ ಮಾಡೋದಕ್ಕೆ ನಮಗೆ ಆಶೀರ್ವಾದ ಬರೋದಿಲ್ಲ. Now where does our faithfulness in the church follow?
ಅಂದ್ರೆ ನಾವೀಗ ಈ ಸಭೆಯಾಗಿ ನಾವು ಏನು ವಿಶ್ವಾಸವನ್ನ ನಾವು ಹಿಂಬಾಲಿಸ್ತಾ ಇದ್ದೀವಿ, There's a great importance for that. ಅದು ತುಂಬಾ ಮುಖ್ಯವಾಗಿದೆ ಅದು. I will explain to you, otherwise it will be half. So I will explain to you in the end. ನಾನು ಮುಂದಕ್ಕೆ ಹೋಗಿ ಅದರ ಬಗ್ಗೆ ವಿಚಾರವನ್ನ ಆಳವಾಗಿ ಹೇಳ್ತೀನಿ. And now the Judaizers are slowly bringing, we need circumcision. ಈ ಗುಂಪು ಹೇಳ್ತಾ ಇದೆ, ನೀವು ಯೇಸು ಸ್ವಾಮಿಯನ್ನ ಹಿಂಬಾಲಿಸಬೇಕಾದ್ರೆ ಸುನ್ನತಿ ಮಾಡಿಸ್ಕೋಬೇಕು. I always tell like this. ಈ ರೀತಿ ಒಂದು ನಾನು ಹೇಳ್ತೀನಿ ಯಾವಾಗ್ಲೂ. If who is arguing for this? ಯಾರು ಇದರ ಬಗ್ಗೆ ವಿಚಾರವನ್ನ ಹೇಳ್ತಾ ಇದ್ದಾರೆ? In Galatians, Paul says, I corrected someone. Who is that? ಗಲಾತ್ಯದಲ್ಲಿ ನಾನೊಬ್ಬರನ್ನ ಸರಿಪಡಿಸಿದ್ದೀನಿ ಅಂತ ಪೌಲನು ಹೇಳ್ತಾ ಇದ್ದಾನೆ. ಯಾರನ್ನ ಸರಿಪಡಿಸಿದ್ದಾನೆ? Peter. ಪೇತ್ರನನ್ನ. He's a super apostle. ಅವನು ಒಂದು ವಿಶೇಷವಾದ ಅಪೊಸ್ತಲನಲ್ವಾ ಪೇತ್ರ? ಯೇಸು ಸ್ವಾಮಿ ಒಟ್ಟಿಗೆ ನಡೆದನು ಪೇತ್ರನು. He walked on the water. ನೀರಿನ ಮೇಲೆ ನಡೆದನು. That clash was there. That's why if you read book of Galatians, in the first few verses, Paul is establishing his authority and telling that I am also an apostle, not from any human being. Christ gave me that revelation. Why? Because that struggle was there in the first century church. ಗಲೇಷ್ಯ ಬರೆದ ಅಧ್ಯಾಯವನ್ನು ನಾವು 1ನೇ ಭಾಗದಿಂದ ನೋಡೋದಾದರೆ, ನಾನು ಪೌಲನು, ನಾನು ದೇವರಿಂದ ಕರೆಯಲ್ಪಟ್ಟವನು, ನಾನು ಅಪೊಸ್ತಲನು ಅಂತ ತನ್ನನ್ನು ತಾನೇ ವಿವರವಾಗಿ ಪೌಲನು ಯಾಕೆ ಹೇಳ್ತಾ ಇದ್ದಾನೆ ಗೊತ್ತಾ? ನನಗೂ ಅಧಿಕಾರವಿದೆ, ನಾನು ದೇವರ ಪ್ರಕಟಣೆಗಳನ್ನ ನಿಮಗೆ ಹೇಳ್ತೀನಿ, ಪೇತ್ರನ ಮಾತ್ರ ಅಲ್ಲ ಅಂತ ಪೌಲನು ಹೇಳ್ತಾ ಇದ್ದಾನೆ. Paul would not have corrected Peter. ನಿಜವಾಗಲೂ ಪೌಲನು ಪೇತ್ರನನ್ನ ತಿದ್ದದೆ ಹೋದರೆ, if he was afraid that hey, how can I speak? He was with Jesus. You know what would have happened? ಪೌಲನು ಅಯ್ಯೋ ಪೇತ್ರನು ದೊಡ್ಡವನು, ಯೇಸು ಸ್ವಾಮಿಯೊಟ್ಟಿಗೆ ನಡೆದವನು, ಅವನನ್ನ ನಾನು ಏಕೆ ತಿದ್ದಕ್ಕಾಗತ್ತೆ ಅಂತ ಪೌಲನು ಅನ್ಕೊಂಡಿದ್ರೆ, slowly the church would have accepted circumcision. ಆವಾಗ ಏನಾಗ್ತಾ ಇತ್ತು ಗೊತ್ತಾ? ಅವರು ಆ ಗುಂಪು ಎಲ್ಲವನ್ನು ಅನ್ಯರು ಮಾಡಕ್ಕೆ ಶುರು ಮಾಡ್ಬಿಡ್ತಾ ಇದ್ರು. Tell the specific church would have accepted circumcision. ನಿಜವಾಗಲೂ ಸಭೆಯಲ್ಲಿ ಸುನ್ನತಿ ನಡೀತಾ ಹೋಗ್ತಾ ಇರ್ತಿತ್ತು ಇವತ್ತಿನವರೆಗೂ. So today we have many announcements. Child dedication. ನಾವೀಗ ಮಗುವನ್ನ ದೇವರಿಗೆ ಸಮರ್ಪಿಸುವ ಒಂದು ಕಾರ್ಯ ಮಾಡ್ತೀವಲ್ವಾ? Wedding bands. ನಮ್ಮ ಮದುವೆಯ ಕೆಲವು ವಿಚಾರಗಳೆಲ್ಲ ಇದೆ ಅಲ್ವಾ? ಬ್ಯಾಪ್ಟಿಸಮ್ ತಗೊಳ್ತೀವಿ. ಪಿಕ್ನಿಕ್ ಹೋಗ್ತೀವಿ. Pastor Manor will have one more announcement. ಇನ್ನೊಂದು ಅನೌನ್ಸ್ಮೆಂಟ್ ಆಗ್ತಾರೆ ಪಾಸ್ಟರ್. Next Sunday circumcision Sunday. ಮುಂದೆ ಭಾನುವಾರ ಎಲ್ಲರೂ ಸುನ್ನತಿ ಮಾಡಿಸ್ಕೊಳ್ಳಿ. You know, so I do not know how many. It would have been a big hindrance for the church to grow. ಆ ರೀತಿ ಆಗ್ಬೋದಾಗಿತ್ತು, ಆ ರೀತಿ ತಡೆಗಳು ಬರ್ಬೋದಾಗಿತ್ತು. Church would have never grown beyond Jerusalem. It would have remained a Jewish exclusive ethnic. They all are happy when we all meet. We speak same language. We all speak about same food. We all have families. They would have remained like that. ನಿಜವಾಗಲೂ ಆ ರೀತಿ ಯಹೂದ್ಯರು ಮಾಡಿರುವ ಕಾರ್ಯಗಳನ್ನ ಸಭೆ ಮಾಡಬೇಕು ಅಂತ ಹೇಳೋರು ಆದ್ರೆ ಸಭೆ ಯೆರೂಸಲೇಮಲ್ಲೇ ಇರ್ತಾ ಇತ್ತು. ಅಲ್ಲಿಂದ ಹೊರಗೆ ಬಂದು ಯಹೂದ್ಯರಿಂದ ಹೊರಗೆ ಬಂದು ಅನ್ಯರಿಗೆ ಸುವಾರ್ತೆ ಬರಕ್ಕಾಗ್ತಾ ಇರ್ಲಿಲ್ಲ. Praise God. God anointed this man to stand strong at that time. ದೇವರಿಗೆ ಸ್ತೋತ್ರ. ಪೌಲನಂತವನನ್ನ ಎಬ್ಬಿಸಿ ಪೌಲನ ಅಭಿಷೇಕಿಸಿದ್ರು ದೇವರು. He told no need of any more work. ಇಲ್ಲ ಕಾರ್ಯಗಳು ಮಾಡೋದಿನ್ನ ಬೇಡ. He told there's no need of circumcision. ಈ ರೀತಿಯ ಸುನ್ನತಿ ಕಾರ್ಯ ನಮಗೆ ಬೇಡ, ಬೇಕಾಗಿಲ್ಲ ಅಂತ ಪೌಲನು ಹೇಳಿದ್ನು. You know, you please understand, this revelation was given to Peter in the book of Acts, right? ಅಪೊಸ್ತಲ ಕಾರ್ಯಗಳು ಆ ಒಂದು ಪುಸ್ತಕವನ್ನು ನೋಡೋದಾದ್ರೆ ಕೆಲವು ಪ್ರಕಟಣೆಗಳು ಪೇತ್ರನಿಗೆ ದೇವರು ತಾನೇ ಕೊಟ್ಟಿದ್ದಾರಲ್ವಾ? When he was told to go to Cornelius' house, what is the vision that God gave to Peter? ಪೇತ್ರನಿಗೆ ಕೊರ್ನೇಲಿನ ಮನೆಗೆ ಹೋಗುವಂತ ತಯಾರಿಯನ್ನು ದೇವರು ಕೊಟ್ಟಾಗ ಏನು ದರ್ಶನವನ್ನು ಕೊಟ್ರು? What was the vision? ಏನು ದರ್ಶನ ಕೊಟ್ರು? Anyone remember? Very good, very good. So Jews had dietary restrictions. ಯಹೂದ್ಯರಿಗೆ ಊಟ ಮಾಡೋ ಯಾವ ಪದಾರ್ಥಗಳು ತಿನ್ನಬೇಕು ತಿನ್ನಬಾರದು ಅನ್ನೋ ಅನೇಕ ಒಂದು ರೂಲ್ಸ್ ಇತ್ತು ಅವರಿಗೆ. So now God came in a dream and is telling Peter, break it. ದರ್ಶನದಲ್ಲಿ ಕನಸಿನ ಮುಖಾಂತರವಾಗಿ ಪೇತ್ರನಿಗೆ ದೇವರು ಕಾಣಿಸ್ಕೊಂಡು ಇವೆಲ್ಲ ಬೇಡ ಅಂತ ಹೇಳ್ತಾ ಇದ್ದಾರೆ. But Peter, it was a big, because what to do, he was a genuine Jew. ಆದ್ರೆ ಪೇತ್ರನಿಗೆ ಗೊಂದಲ ಏನ್ ಗೊತ್ತಾ? ಅವನು ಹುಟ್ಟಿದಾಗ್ಲಿಂದ ಇದನ್ನೇ ಮಾಡ್ಕೊಂಡು ಬಂದಿದ್ದಾನೆ. ಅವನಿಗೆ ಗೊಂದಲ ಆಯ್ತು. Like some of us are genuine Malayalis. ಅಂದ್ರೆ ಮಲಯಾಳಿಗಳನ್ನು strong Kannadigas. ನಮ್ಮ ಹಿನ್ನೆಲೆಗಳ ಆ ಬೇರುಗಳು ನಮ್ಮಲ್ಲಿ ತುಂಬಾ ಆಳವಾಗಿರುತ್ತೆ ಅಲ್ವಾ? But he went to Cornelius, praise God. ಆದ್ರೆ ಅದನ್ನೆಲ್ಲವನ್ನು ಬಿಟ್ಟು ಪೇತ್ರನು ಕೊರ್ನೇಲಿಯ ಮನೆಗೆ ಹೋದನು. But still he's not able to take out that thing. How can someone become a follower of Christ without first becoming a Jew? ಅವನಿಗೆ ಗೊಂದಲ ಏನಂದ್ರೆ, ಯಹೂದ್ಯನಾಗಿ ಮೊದಲು ಮಾರ್ಪಡದೆ
ಕ್ರೈಸ್ತವರಾಗಿ ಹೇಗೆ ಮಾರ್ಪಡೋದನ್ನೋ ಗೊಂದಲ ಪೇತ್ರನಿಗಿತ್ತು. But Paul understood it. Amen. ಆದ್ರೆ ಪೌಲನಿಗೆ ಅದು ಅರ್ಥವಾಯ್ತು. That is humility. ಅದು ದೀನತೆ ಅಂದ್ರೆ ಅದು. You can be a super apostle. ನೀನೊಂದು ದೊಡ್ಡ ಉನ್ನತವಾದ ಅಪೊಸ್ತಲನಾಗಿರಬಹುದು. You can walk on the water. ನೀನು ನೀರಿನ ಮೇಲೆ ನಡೆಯಬಹುದು. Night angels can come. Jesus himself can come and give you visions. ದೇವರು ತಾನೇ, ದೂತರು ತಾನೇ ಬಂದು ನಿಮಗೆ ಕನಸುಗಳು, ದರ್ಶನಗಳು ಕೊಡಬಹುದು. But still, if you and me are not humble, we will not change. ನಿಜವಾಗಲೂ ನಮ್ಮನ್ನು ನಾವೇ ತಗ್ಗಿಸಿಕೊಂಡು ಬದಲಾಗದೆ ಹೋದರೆ ಅದು ಒಳ್ಳೇದಲ್ಲ. Who should have changed? ಯಾರು? Paul. ಪೇತ್ರನು ಬದಲಾಗಬೇಕಾ, ಪೌಲನು ಬದಲಾಗಬೇಕಾ? Who got the vision? ಯಾರಿಗೆ ದರ್ಶನ ಮೊದಲು ಸಿಕ್ಕಿತ್ತು? Who got the vision? ಯಾರಿಗೆ ದರ್ಶನ ಸಿಕ್ಕಿತ್ತು? Peter. Who should have accepted and obeyed it first? ಮೊದಲನೇದಾಗಿ ಯಾರು ಅದನ್ನು ಸ್ವೀಕರಿಸಿ ಅಂಗೀಕರಿಸಬೇಕಿತ್ತು? ಯಾರು? Peter. Amen. ಪೇತ್ರನು. Amen. So that's why 20 years of my pastoral ministry I have learned that don't get influenced by too much of these visions. I know people who see Jesus every day. I am like, Lord, 22 more years, you are not even giving me one vision. Some people every day see Jesus. ಕೆಲವರಿದ್ದಾರೆ, ಅವರಿಗೆ ಪ್ರತಿದಿನ ಯೇಸು ಪ್ರಭು ಕಾಣಿಸ್ತಾರೆ ಅಂತ ಹೇಳ್ಕೊಂತಾರೆ. I saw a dream. ನಾನು ಕನಸು ನೋಡಿದೆ ಅಂತಾರೆ. God spoke to me this. ದೇವರು ನನ್ನ ಹತ್ರ ಇದು ಮಾತಾಡಿದ್ರು ಅಂತ ಹೇಳ್ತಾರೆ. They want to claim that exclusive right to some important information from God. ಕೆಲವು ವಿಚಾರಗಳೆಲ್ಲವೂ ನಮಗೆ ಮಾತ್ರ ಗೊತ್ತು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆಲ್ಲ ನೀವು ಬೀಳ್ಬೇಡಿ. No, Peter is that group. ಪೇತ್ರನು ಆ ರೀತಿ ಗುಂಪಿನಲ್ಲಿ ಒಬ್ಬನಾಗಿದ್ದನು. If you ask Peter, will powerfully preach. Oh, when I was sleeping, the room was filled with light. I felt like electric shock. The glory of the Lord came. Yes, all this happened. But where are you obeying? Are you going to Gentiles? ನಮಗೆ ಏನೇ ಅನುಭವ ಇರಲಿ, ಯಾವುದೇ ರೀತಿಯ ಶಕ್ತಿಯುತವಾದ ದರ್ಶನಗಳು ಸಿಗಲಿ, ಆದ್ರೆ ಅದೆಲ್ಲವೂ ನಮ್ಮ ಮನಸ್ಸನ್ನು ಮಾರ್ಪಡಿಸ್ತಾ ಇದೆಯಾ, ನಮ್ಮ ಅನ್ಯರಿಗೆ ಹೋಗಿ ನಾವು ಸುವಾರ್ತೆ ಸಾರ್ತಾ ಇದ್ದೀವಾ, ಅದೇ ಮುಖ್ಯವಾದ ವಿಚಾರ. Amen. Amen. But Paul obeyed it. ಆದ್ರೆ ಪೌಲನು ಅದನ್ನು ಸ್ವೀಕರಿಸ್ತಾ ಇದ್ದಾನೆ. And he is writing the book of Galatians. ಆತನು ಅದಕ್ಕೆ ವಿಧೇಯನಾಗಿ ಈ ಪುಸ್ತಕವನ್ನು ಬರೀತಾ ಇದ್ದಾನೆ. So what is the another gospel? ಅಂದ್ರೆ ಸುಳ್ಳಾದ ಸುವಾರ್ತೆ ಅಂದ್ರೆ ಏನು? I will put it very simply like this. ನೀವು ಸರಳವಾಗಿ ವಿವರಿಸ್ತೀನಿ. Everything that we are in Christ. ನಾವು ಏನೇ ಆಗಿದ್ದೀವಿ ಯೇಸು ಸ್ವಾಮಿಯಲ್ಲಿ, all blessings, ಎಲ್ಲ ಆಶೀರ್ವಾದಗಳು, let it be physical blessing, spiritual blessing, it is only in Christ and it is only through faith. By his grace we will receive. ಹೊರಗಿನ ಆಶೀರ್ವಾದ, ಒಳಗಿನ ಆಶೀರ್ವಾದ, ಏನೇ ಆಶೀರ್ವಾದವಿರಲಿ ಆತನ ಕೃಪೆ ಯೇಸು ಸ್ವಾಮಿಯಲ್ಲಿ ವಿಶ್ವಾಸವಿಟ್ಟುದಕ್ಕೆ ಮಾತ್ರವೇ ನಮಗೆ ಸಿಕ್ಕಿದೆ. But the wrong gospel says very subtly. ಆದರೆ ಸುಳ್ಳಾದ ಸುವಾರ್ತೆ ಏನ್ ಹೇಳುತ್ತೆ ಗೊತ್ತಾ? You also have to do certain things. ನೀವು ತುಂಬಾ ಕಾರ್ಯಗಳನ್ನು ಮಾಡಬೇಕು. If you don't do ABCD, probably you are not a good follower. ನೀನು ಇದು ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಆದ್ರೆ ನೀನು ಒಳ್ಳೆಯ ಶಿಷ್ಯನು ಆಗೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳುತ್ತೆ. Amen. Amen. Now today we all have, if you ask me as a preacher, I would love to tell what to do. ಯೇಸು ಸ್ವಾಮಿ ನನ್ನನ್ನು ಪ್ರೀತಿಸಿದಾನಲ್ವಾ? Amen. 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 Then what makes you and me think that after that he will love only if we perform and do and based on our works? No, if he ever loves us, it is purely his grace. ನಮ್ಮ ಹಿನ್ನೆಲೆ, ನಮ್ಮ ಹಳೆಯ ಜೀವನ ಏನು ಅಂತ ತಿಳಿದಿರುವ ಯೇಸು ಸ್ವಾಮಿ ಆಗಲೇ ನಮ್ಮನ್ನು ಪ್ರೀತಿಸಿದ್ದಾದರೆ ನಮ್ಮ ಕಾರ್ಯಗಳನ್ನು ನೋಡಿ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ, ಪ್ರೀತಿಸ್ತಾನೆ ಅಂತ ನಾವು ಹೇಗೆ ನಂಬಕ್ಕಾಗುತ್ತೆ? Amen. Study the prayers of Paul. ಪ್ರಾರ್ಥನೆಗಳು, ಪೌಲನ ಪ್ರಾರ್ಥನೆಗಳು ಪತ್ರಿಕೆಗಳಲ್ಲಿದೆ, ಅದನ್ನು ನೀವು ಓದಿ. None of his prayers he prays for believers to do something. ಅಲ್ಲಿ ಯಾವ ಪ್ರಾರ್ಥನೆಯಲ್ಲೂ ನೀವು ವಿಶ್ವಾಸಿಗಳು ಈ ರೀತಿ ಮಾಡಬೇಕು ಅಂತ ಆತನು ಪ್ರಾರ್ಥಿಸೇ ಇಲ್ಲ. But all his prayers is telling, Lord, open their eyes. ಎಲ್ಲ ಪ್ರಾರ್ಥನೆಯಲ್ಲೂ ಪೌಲನು ಹೇಳೋದೇನ್ ಗೊತ್ತಾ? Lord, ದೇವರೇ ಇವರ ಕಣ್ಣುಗಳನ್ನು ತೆಗಿ, ಅವರ ಕಣ್ಣುಗಳಿಗೆ ದರ್ಶನ ಕೊಡು ಅಂತ ಪ್ರಾರ್ಥಿಸ್ತಾ ಇದ್ದಾನೆ. Not that they will know what more to do. ಅಂದ್ರೆ ಅವರು ಏನೋ ಹೆಚ್ಚೆಚ್ಚಾಗಿ ಮಾಡಲಿ ಅಂತ ಪೌಲನು ಪ್ರಾರ್ಥಿಸ್ತಾ ಇಲ್ಲ. No, he's telling, Lord, open their eyes to know how much already the Father has done for them on the cross. ಆತನ ಪ್ರಾರ್ಥನೆ ಏನಂದ್ರೆ, ದೇವರೇ ನೀನು ಈಗಾಗಲೇ ಎಷ್ಟೆಲ್ಲ ಮಾಡಿದ್ಯಾ ಅದನ್ನು ತಿಳಿದುಕೊಳ್ಳೋದಕ್ಕೆ ಅವರಿಗೆ ಬೆಳಕು ಕೊಡು ಅಂತ ಪೌಲನು ಪ್ರಾರ್ಥಿಸ್ತಾ ಇದ್ದಾನೆ. Ephesians chapter 1, Paul is not telling you will be blessed. ಪೌಲನು ಎಫೆಸದಲ್ಲಿ ನೀನು ಆಶೀರ್ವದಿಸಲ್ಪಡ್ತೀಯಾ ಇದಾದ ಮೇಲೆ ಅಂತ ಬರ್ದಿಲ್ಲ. He's not telling that if you obey more, be a good Christian, faithful believer, he is going to bless you. No, he says he has already blessed us with all spiritual blessings in Christ. ನೀವು ಆಶೀರ್ವದಿಸಲ್ಪಟ್ಟಿದ್ದೀರಾ,
ಯೇಸು ಸ್ವಾಮಿಯಲ್ಲಿ ಇರುವ ಆಶೀರ್ವಾದಗಳು ನಿಮ್ಮಲ್ಲಿ ಇದೆ ಅಂತ ಆತನು ಬರೆದು ಬಿಟ್ಟು ಮುಂದೆ ಮುಂದುವರಿಸ್ತಾನೆ. Amen. Amen. So after 5 years, you are not going to be blessed more. Sorry, I know it's a bad news, but that's a good news. ಒಂದು 5 ವರ್ಷಗಳಾದ್ಮೇಲೆ ನಂಗೆ ಇವತ್ತಿಗಿಂತ 5 ವರ್ಷಗಳಾದ್ಮೇಲೆ ಇನ್ನ ಜಾಸ್ತಿ ಆಶೀರ್ವಾದ ಬರುತ್ತೆ ಅಂತ ನೀವು ಅನ್ಕೊಳ್ಬೇಡಿ. ಅದೆಲ್ಲ ನಿಜವಾಗಿಲೂ ಇರೋ ವಾರ್ತೆ. Next month God is not going to bless you more. ಬರೋ ತಿಂಗಳಲ್ಲಿ ಇನ್ನೂ ಹೆಚ್ಚಾಗಿ ದೇವರು ನಿಮ್ಮನ್ನ ಆಶೀರ್ವದಿಸ್ತಾರೆ ಅನ್ನೋ ಮಾತಿಲ್ಲ. After this service, when I am praying for you, he is not going to bless you more. ಈ ಒಂದು ನಾನು ಸಂದೇಶ ಮುಗಿದ ಮೇಲೆ ಪಾಸ್ಟರ್ ಬಂದ್ರು ಪ್ರಾರ್ಥಿಸುವಾಗ ಹೆಚ್ಚಾಗಿ ಆಶೀರ್ವಾದ ಸಿಗುತ್ತೆ ಅಂತ ಇಲ್ಲ. Why? ಯಾಕಂದ್ರೆ because of his son, he has already blessed you abundantly. ಈಗಾಗಲೇ ನೀವೆಲ್ಲರೂ ಆಶೀರ್ವಾದ ಪಟ್ಟವರೇ. Amen. So why do we come to church? ಯಾಕೆ ನಾವು ಸಭೆಗೆ ಬರೋದು? Because we want to respond in love to that great love. ಆ ಒಂದು ಉನ್ನತವಾದ ಪ್ರೀತಿಗೆ ಪ್ರತಿಕ್ರಿಯಿಸಿ ನಾವು ಇಲ್ಲಿಗೆ ಬರ್ತಾ ಇದ್ದೀವಿ. Why should be faithful in evangelism? ನಾವು ಯಾಕೆ ಸುವಾರ್ತೆ ಸಾರೋದ್ರಲ್ಲಿ ವಿಧೇಯರಾಗಿ ಯಾಕಿರಬೇಕು? Because I want to tell others a father who loves me without telling that you have to do. He says you cannot do. You can never please me. But my son, because of him, his faithfulness, I love you, my child. ನಾವು ಹೋಗಿ ಸುವಾರ್ತೆಯನ್ನು ಸಾರುವಾಗ ನೀನು ಇದೆಲ್ಲ ಮಾಡು, ಇದೆಲ್ಲ ಮಾಡಿದ್ಮೇಲೆ ದೇವರು ನಿನ್ನ ಸ್ವೀಕರಿಸ್ತಾರೆ ಅಂತ ಸುವಾರ್ತೆ ಸಾರ್ತೀವ? ಅಲ್ಲ, ದೇವರು ಇದೆಲ್ಲ ಮಾಡಿ ಆಗಿದೆ, ನೀನು ದೇವರನ್ನು ಪ್ರೀತಿಸು, ಆತನು ನಿನ್ನನ್ನು ಪ್ರೀತಿಸ್ತಾನೆ ಅಂತ ಸುವಾರ್ತೆ ಸಾರ್ತೀವಲ್ವಾ? So what should be preached in our churches? ನಾವು ಏನನ್ನು ನಾವು ಸಾರಬೇಕು ನಮ್ಮ ಸಭೆಗಳಲ್ಲಿ? Not what you have to do more in the coming week. ನೀವು ಬರುವ ವಾರದಲ್ಲಿ ಇನ್ನೂ ಹೆಚ್ಚಾಗಿ ಇದನ್ನು ಮಾಡಿ ಅಂತಲ್ಲ. What the new thing you have to do in your life. ಹೊಸ ಕಾರ್ಯಗಳನ್ನು ಮಾಡೋದ್ರ ಬಗ್ಗೆ ಅಲ್ಲ. No, it will not encourage us. ಇದೆಲ್ಲವೂ ಅಲ್ಲ. But every Sunday when we explain more and more the depth of the love of Christ and what he has accomplished, we'll go back asking question, Lord, how can I live a life that glorifies you? ಪ್ರತಿ ವಾರವೂ ನಾವು ದೇವರ ಪ್ರೀತಿಯ ಬಗ್ಗೆ, ದೇವರು ನಮ್ಮನ್ನು ಎಷ್ಟು ಪ್ರೀತಿಸಿದ್ದಾರೆ ಅದರ ಬಗ್ಗೆ ನಾವು ಸಾರಿ ಹೇಳೋದಾದ್ರೆ ಅದನ್ನು ಮನ ತುಂಬಿ ಬಂದು ನಾವು ದೇವರನ್ನ ಆರಾಧಿಸೋದಕ್ಕೆ ನಮಗೆ ಇನ್ನಷ್ಟು ಉತ್ತೇಜನ ಬರುತ್ತೆ. When did Isaiah say, send me, I will go? ಯೆಶಾಯನು ನನ್ನನ್ನು ಕಳಿಸು, ನಾನು ಹೋಗ್ತೇನೆ ಅಂತ ಯಾವಾಗ ಹೇಳ್ತಾನೆ? Not when King Uzziah was alive. ಉಜ್ಜಾಯ ರಾಜನು ಬದುಕಿರುವಾಗಲ್ಲ. But when King Uzziah died. ರಾಜನಾದ ಉಜ್ಜಾಯನು ಸತ್ತಾಗ. When he saw the Holy One seated on the throne. ಪರಿಶುದ್ಧನಾದ ದೇವರು ತನ್ನ ಸಿಂಹಾಸನದ ಮೇಲೆ ಕೂತಿರುವ ದರ್ಶನವನ್ನು ಕಂಡಾಗ. When he saw his glory and majesty. ಆತನ ಮಹಿಮೆಯನ್ನು ಕಂಡಾಗ. That is when he told, I am a man with unclean. ಆವಾಗ ಆ ದೇವರನ್ನು ಪರಿಶುದ್ಧತೆಯನ್ನು ನೋಡಿದ ಯೆಶಾಯನು ನನ್ನ ತುಟಿಗಳು ಅದು ಕೆಡುಕಾಗಿದೆ ಅಂತ ಹೇಳ್ತಾ ಇದ್ದಾನೆ. Amen. Till then, with the same lips he was prophesying. ಅದೇ ಒಂದು ಬಾಯಲ್ಲಿ ಆತನು ಪ್ರವಾದನ ಕೊಡ್ತಾ ಇದ್ನು ಮುಂಚೆ. With the same lips he is telling, woe to you, woe to you, woe to you. ಅದೇ ಒಂದು ಬಾಯಲ್ಲಿ ಯೆಶಾಯನು ಹೇಳ್ತಾ ಇದ್ದಾನೆ, ನಿನಗೆ ಶಾಪ, ನಿನಗೆ ಶಾಪ, ನಿನಗೆ ಶಾಪ ಅಂತ. But once he saw the love of God, ಆದರೆ glory, holiness. ಆದರೆ ಸಿಂಹಾಸನದ ಮೇಲೆ ದೇವರ ಪರಿಶುದ್ಧತೆಯನ್ನು, ಆತನ ಪ್ರೀತಿಯನ್ನು ನೋಡಿದ ಯೆಶಾಯನು, the first thing that went from his life was that cloud and mask of self-righteousness. ಆಗ ಆ ಪರಿಶುದ್ಧತೆಯನ್ನು, ದೇವರ ಮಹಿಮೆಯನ್ನು ನೋಡಿದ ಯೆಶಾಯನು ಕಣ್ಣಲ್ಲಿರುವ ಆ ಒಂದು ಆತನ ಕಣ್ಣುಗಳು ತೆರೆಯಿತು. The prophet who told woe to everyone is first time telling in his life, oh woe to me, a man of unclean lips. ಯೆಶಾಯನು ಅದಕ್ಕೂ ಮುಂಚೆ ಅಯ್ಯೋ ನೀನ್ ಹೀಗೆ ಅಯ್ಯೋ ಅಂತ ಹೇಳೋನು, ಅಯ್ಯೋ ನಾನ್ ಹೀಗಿದ್ದೀನಲ್ವಾ ಅಂತ ಹೇಳಕ್ಕೆ ಶುರು ಮಾಡ್ತಾನೆ. Friends, if you do not understand the depth of Christ's love for us on the cross, we'll always compare. Either we'll feel better or we'll feel not so better, and we'll live in that cycle. ನಾವು ಯೇಸು ಸ್ವಾಮಿಯ ಪ್ರೀತಿಯನ್ನು ಆಳವಾಗಿ ಅರಿತುಕೊಳ್ಳದೆ ಹೋದರೆ ನಾವು ಯಾವಾಗ್ಲೂ ನಮ್ಮನ್ನು ನಾವು ಬೇರೆಯವ್ರಿಗೆ ಹೋಲಿಸ್ಕೊಂಡು ನಾವು ಚೆನ್ನಾಗಿಲ್ಲ ಅಂತ ಅನ್ಕೊಂತಾನೆ ಇರ್ತೀವಿ. But once we see the beauty of Jesus, ಆದರೆ ದೇವರ ಆತನ ಒಂದು ಸುಂದರತೆ, ಆತನ ಸೌಂದರ್ಯವನ್ನು ನೋಡುವಾಗ, then I do not compare with my brothers and sisters. ನಾನು ಯಾರನ್ನು ನಾನು ಹೋಲಿಸ್ಕೊಳ್ಳೋದಿಲ್ಲ. Then I stand before him, then I realize how wretched I am, how desperate, how poor, and how much I need the clothing of his righteousness over me. ಆತನನ್ನು ನಿಜವಾಗಿ ಆತನ ಪ್ರೀತಿಯಲ್ಲಿ, ಸೌಂದರ್ಯದಲ್ಲಿ ನಾವು ನೋಡುವಾಗ ನಮಗನ್ಸುತ್ತೆ ನಾವು ಎಷ್ಟು ಹಾಳಾದವರು, ನಮ್ಮ ಹಿನ್ನೆಲೆ ಏನು, ನಮ್ಮ ಪಾಪಗಳು, ಆದರೂ ನಮ್ಮನ್ನು ದೇವರು ಪ್ರೀತಿಸಿದ್ದಾನಲ್ಲ ಅನ್ನುವ ಆಳತೆಯನ್ನು ನಾವು ಅರ್ಥಕೊಳ್ಳೋಕ್ಕಾಗುತ್ತೆ. Amen. So New Life Fellowship Kannada Church, ನ್ಯೂ ಲೈಫ್ ಫೆಲೋಶಿಪ್ ಕನ್ನಡ ಸಭೆಯೇ, you want to be Christian church or a disciples of Christ? ನೀವು ಕ್ರಿಶ್ಚಿಯನ್ಸ್ ಆಗ್ಬೇಕಾ, ದೇವರ ಶಿಷ್ಯರಾಗ್ಬೇಕಾ? Amen.
To be Christians is very easy. You follow certain rules. ನೀವು ಕ್ರಿಶ್ಚಿಯನ್ಸ್ ಆಗ್ಬೇಕಂದ್ರೆ ತುಂಬಾ ಈಸಿ. ಸಭೆಗೆ ಬನ್ನಿ, ಅವ್ರು ಹೇಳ್ತಾರೆ ಏನೇನ್ ಹೇಳ್ತಾರೆ ಅದೆಲ್ಲ ಮಾಡಿ. But if you want to be follower of Christ, ಆದ್ರೆ ನೀವು ನಿಜವಾಗಲೂ ದೇವರ ಶಿಷ್ಯನಾಗಬೇಕಂದ್ರೆ you need to know him. ನೀವು ಆತನನ್ನ ತಿಳ್ಕೊಳ್ಬೇಕು. You need to walk with him. ಆತನೊಟ್ಟಿಗೆ ನಡೆಯಬೇಕು. Don't worry, we will ask lot of foolish questions to him. Disciples asked, I was telling, who is great, who is big, who will sit at left, who will sit at right, you know, what will I get, that's okay. He is gracious to tolerate all this. ನಮ್ಮಲ್ಲಿ ಎಷ್ಟೋ ಮೂರ್ಖತನವಿದೆ. ಆ ರೀತಿ ನಾವು ದೇವರೊಟ್ಟಿಗೆ ನಡೆಯುವಾಗ ನಮ್ಮ ಮೂರ್ಖತನ ಹೊರಗೆ ಬರುತ್ತೆ, ಮೂರ್ಖ ಪ್ರಶ್ನೆಗಳು ಹೊರಗೆ ಬರುತ್ತೆ. ಪರವಾಗಿಲ್ಲ, ಅದೆಲ್ಲ ಬಂದ್ರೂ ಪರವಾಗಿಲ್ಲ. Amen. And once your hearts are filled with the love of Christ, ನಿಮ್ಮ ಹೃದಯವು ನಿಜವಾಗಲೂ ದೇವರ ಪ್ರೀತಿಯಿಂದ ತುಂಬಿಸಲ್ಪಟ್ಟಿರುವುದೇ ಆದರೆ no need for anyone to tell. You are going to first reflect it in your family. ನಿಮಗೆ ಯಾರು ಹೇಳೋದೇ ಬೇಕಾಗಿಲ್ಲ. ನಿಮ್ಮನ್ನು ನೋಡಿದವರೇ ನಿಮ್ಮನ್ನು ನೋಡಿ ಹೇಳ್ತಾರೆ ಇದರಲ್ಲಿ ಬದಲಾವಣೆ ಇದೆ ಅಂತ. ನೀವು ಯೇಸು ಸ್ವಾಮಿಯ ರೀತಿಯಲ್ಲಿ ಬದಲಾಗ್ತಾ ಇರುವಾಗ who is the first person who will notice? ಮೊದಲನೇದಾಗಿ ಯಾರು ನಿಮ್ಮನ್ನ ಗುರುತಿಸ್ತಾರೆ ಹೇಳಿ? Not your pastor. ನಿಮ್ಮ ಸಭೆ ಪಾಲಕರಲ್ಲ. Your pastor will notice when you come on time. ನೀವು ಟೈಮಿಗೆ ಬಂದ್ರಾ ಇಲ್ವಾ ಅನ್ನೋದನ್ನ ಮಾತ್ರ ಪಾಸ್ಟರ್ ನೋಡ್ತಾರೆ. Your pastor will notice when you are there in that online meeting with video on. ನೀವು ವಿಡಿಯೋ ಆನ್ ಮಾಡ್ಕೊಂಡು ಇದೀರಾ ಮೀಟಿಂಗ್ ಅಲ್ಲಿ ಅನ್ನೋದು ಪಾಸ್ಟರ್ ನೋಡ್ತಾರೆ. But when you are influenced with the love of Christ, ದೇವರ ಪ್ರೀತಿಯಲ್ಲಿ ನೀವು ಪ್ರಭಾವಿತ ಹೊಂದಿದ ಜನರಾದರೆ the first person who will notice is the person who is closest to you. ನಿಮಗೆ ಹತ್ತಿರವಾಗಿರೋ ಆ ಒಬ್ಬ ವ್ಯಕ್ತಿಗೆ ಗೊತ್ತಾಗುತ್ತೆ ನೀವು ಬದಲಾಗಿದ್ದೀರಾ ಅಂತ. Husband and wife, they will notice. ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ನೋಡ್ತಾರೆ. Children, they will notice. ನಿಮ್ಮ ಮಕ್ಕಳು ಗುರುತಿಸ್ತಾರೆ. Amen. Your family members will notice. ನಿಮ್ಮ ಕುಟುಂಬಸ್ಥರೇ ಅದನ್ನ ಗುರುತಿಸ್ತಾರೆ. Your office member, where you're working, they will notice. ನಿಮ್ಮ ಆಫೀಸ್ ಅಲ್ಲಿರೋ ಜನಗಳಿಗೆ ಗೊತ್ತಾಗುತ್ತೆ ನೀವು ಬದಲಾಗಿದ್ದೀರಾ ಅಂತ. Your neighbors will notice. ನಿಮ್ಮ ಪಕ್ಕದ ಮನೆಯವ್ರಿಗೆ ಗೊತ್ತಾಗುತ್ತೆ. Amen. Amen. And then the church will notice. ಆವಾಗ ಸಭೆ ಗುರುತಿಸುತ್ತೆ. Amen. Amen. That is how the disciples are built. ಆ ರೀತಿ ಶಿಷ್ಯರಾಗಿ ಬೆಳೆಯೋದಂದ್ರೆ ಅದೇ. You know, I have seen like marriage counseling, we tell husbands love your wife, wife submit. Where is this going to happen? ಹೆಂಡತಿ ಗಂಡನಿಗೆ ವಿಧೇಯನಾಗಿರ್ಬೇಕು, ಗಂಡನು ಹೆಂಡತಿನ ಪ್ರೀತಿ ಮಾಡ್ಬೇಕು. ಹೆಂಗಾಗತ್ತೆ ಇದೆಲ್ಲ ಸಾಧ್ಯ? ಹೆಂಗಾಗತ್ತೆ? See, their approach is very wrong. ಈ ರೀತಿ ಎಲ್ಲ ಹೇಳ್ಬೇಕಾಗಿರೋದು. Paul is not telling husbands to love their wives. His focus is not that. That's what I'm telling. ನಾನು ಏನ್ ಹೇಳ್ತೀನಿ ಅಂದ್ರೆ ಆತನದನ್ನು ಒತ್ತಿ ಹೇಳ್ತಾ ಇಲ್ಲ, ಆ ರೀತಿ ಒತ್ತಿ ಹೇಳ್ತಾ ಇಲ್ಲ. Paul is telling first you become a disciple of Christ. Christ be your head, man. ನೀವು ಗಂಡನಾದವನೇ ನೀನು ಮೊದಲು ದೇವರಿಗೆ ಶಿಷ್ಯನಾಗಿ ಯೇಸು ಸ್ವಾಮಿಯೇ ನಿನ್ನ ತಲೆಯಾಗಿ ನೀನು ಇಟ್ಕೋ ಅಂತ ಹೇಳ್ತಾ ಇದ್ದಾನೆ. Such a man, to that man Paul is telling love your wife as Christ loves the church. ಆ ರೀತಿ ದೇವರಿಗೆ ಶಿಷ್ಯನಾದವನು ಯೇಸು ಸ್ವಾಮಿನ ತನ್ನ ತಲೆಯಾಗಿ ಸ್ವೀಕರಿಸಿದವನ ಆ ಮನುಷ್ಯನಿಗೆ ನೀನು ವಿಧೇಯಳಾಗು ಅಂತ ಹೆಂಡತಿಗೆ ಹೇಳ್ತಾ ಇದ್ದಾನೆ ಪೌಲನು. Amen. Amen. So who is the newest married couple here? ಇಲ್ಲಿ ಹೊಸದಾಗಿ ಮದುವೆ ಆಗಿರೋರು ಯಾರು? How long? 4 months. Anyone less than that? 4 months. 2 months. Okay. So now I am telling your name, brother. Abhishek. I'm telling Abhishek, you are coming to New Life. Are you a Christian believer? Okay. You are here. So you should love. Or what is your name? You should love. Or what you should love? You should submit. You should not create any problem. Even if sweet, salt, change, don't worry. Say it's good. Yeah, that's one good way of helping them. ನಾವು ಮದುವೆ ಆದವ್ರಿಗೆ ನೀನ್ ಚೆನ್ನಾಗಿರು, ನೀನ್ ಹೆಂಡತಿನ ನೋಡ್ಕೋ, ಹೆಂಡತಿ ನೀನ್ ಗಂಡನ್ ನೋಡ್ಕೋ, ಹಿಂಗೆ ಹೇಳೋದು ಸರಿನೇ, ಅದು ಒಳ್ಳೇದೇ. ಅದು that is between you. ಅದು ನಿಮ್ಮ ಮಧ್ಯೆ ಮಾತ್ರ. Then because I am a pastor, ನಾನು ಸಭಾಪಾಲಕನಾಗಿರೋದ ಕಾರಣ I'll tell little more things. ಸ್ವಲ್ಪ ಜಾಸ್ತಿ ಹೇಳ್ತೀನಿ. You know, Friday there's a prayer. You be there. ಶುಕ್ರವಾರ ಪ್ರಾರ್ಥನೆ ಇದೆ, ಬರ್ಬೇಕು ನೀವು ಅಂತ ನಾನು ಹೇಳ್ತೀನಿ. Then I'll say, don't worry, Sunday morning we have morning service, afternoon service, evening service. ಭಾನುವಾರ 3 ಸಭೆಗಳಿದೆ ಅಂತ ಹೇಳ್ತೀನಿ. You should be there. ನೀವು ಇರ್ಬೇಕು ಅಂತ ಹೇಳ್ತೀನಿ. You sing well. ನೀನು ಚೆನ್ನಾಗಿ ಹಾಡ್ತೀಯಾ? Be there for Saturday evening practice. ಶನಿವಾರ ಮಧ್ಯಾಹ್ನ ಸಾಯಂಕಾಲನೂ ಬಂದ್ಬಿಡು ಅಂತ ಹೇಳ್ತೀನಿ. Are you a part of the leadership? ನೀನು ಲೀಡರ್ಶಿಪ್ ಅಲ್ಲಿ ಇದೆಯಾ? Tuesday morning we have leadership. ಮಂಗಳವಾರನೂ ಬಾ. Then you go home. ಮನೆಗೆ ಹೋಗು. Your wife will tell. ನೀನ್ ಹೆಂಡತಿ ಹೇಳ್ತಾಳೆ, hey please, you know, I forgot the milk, guest is coming, please run to the shop and get the milk. ಒಂದ್ ಪ್ಯಾಕೆಟ್ ಹಾಲು ತಗೊಂಡ್ ಬಾ, ನೆಂಟರು ಬರ್ತಾ ಇದ್ದಾರೆ ಅಂತ ಹೇಳಿದಾಗ as you gets into your ಬೈಕ್ ಹತ್ತೀರಾ, your boss says log in right now, ಈಗಲೇ ಮೀಟಿಂಗ್ ಇದೆ ಬಾ, ಇವಾಗ ಮೀಟಿಂಗ್ ಜಾಯಿನ್ ಆಗು ಅಂತ ಬಾಸ್ ಹೇಳ್ತಾರೆ. then your mother is calling. ಆಗ ನಿಮ್ ತಾಯಿ ಫೋನ್ ಮಾಡ್ತಾರೆ. all these years I call you, immediately pick up, now you don't even pick up my call. ಮಗನೇ ಇಷ್ಟು ದಿನ ಫೋನ್ ಮಾಡಿದ ತಕ್ಷಣ ಎತ್ತುತ್ತಾ ಇದ್ದೆ, ಇವಾಗ ನೀನ್ ಎತ್ತೋದೇ ಇಲ್ಲ ಅಂತ ಹೇಳ್ತಾರೆ ನಿಮ್ ತಾಯಿ. So after solving all these things, you are going to buy the milk, suddenly your friends call.
ಇದೆಲ್ಲ ಆಯ್ತು, ಹೋದ್ರೆ ಹಾಲ್ ತಗೊಳಕ್ಕೆ ನಿಮ್ ಸ್ನೇಹಿತ ಫೋನ್ ಮಾಡ್ತಾನೆ. He's thinking how this prophet knows all this. You know, bacha, where are you? ಎಲ್ಲಿದ್ಯಾ ನೀನು ಅಂತ ನಿನ್ನ ಫ್ರೆಂಡ್ ಹೇಳ್ತಾನೆ, ಕರೀತಾನೆ. You know, then your leader calls. ಆಗ ನಿಮ್ ಸಭೆಯಿಂದ ಒಬ್ರು ಕಾಲ್ ಮಾಡ್ತಾರೆ ನಿಮಗೆ. But if I truly want to help you, ನಿಜವಾಗ್ಲೂ ನಾನು ಸಹಾಯ ನಿಮಗೆ ಮಾಡ್ಬೇಕು ಅಂದ್ರೆ, first I'm going to tell you nothing. Do you love Christ? ನಾನೇ ಹೇಳ್ತೀನಿ ಗೊತ್ತಾ, ಎಲ್ಲದಕ್ಕಿಂತ ಫಸ್ಟ್ ನೀವು ಯೇಸು ಸ್ವಾಮಿನ ಪ್ರೀತಿ ಮಾಡಿ ಅಂತ ನಾನು ಹೇಳ್ತೀನಿ. This is a tough season in your life. You have entered into a new responsibility. ಇದು ಒಂದು ಕಷ್ಟವಾಗಿರುವ ಒಂದು ಜೀವನಕ್ಕೆ ನೀವು ಕಾಲಿಟ್ಟಿದ್ದೀರಾ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆಯಾ? All these years you had only one or two titles: son, maximum son, brother. See how a marriage doubles our roles. We all learned it in the hard way. Manohar and me all get. We were good sons. We were loving brothers. We were loving friends. Then we were church members or leaders, right? ಅಂದ್ರೆ ಮದುವೆ ಆಗಕ್ಕೂ ಮುಂಚೆ ಒಬ್ಬ ಮಗ, ಮತ್ತೆ ನೀವೊಬ್ಬ ಸ್ನೇಹಿತ, ಅಣ್ಣ, ತಮ್ಮ ಇಷ್ಟೇ ಆಗಿರ್ತೀರಾ. But it all doubles. ಆದ್ರೆ ಮದುವೆ ಆಗಿದ ತಕ್ಷಣ ಇದೆಲ್ಲ ಎರಡು ಆಗ್ಬಿಡುತ್ತೆ. We only think double blessings. Our problems we don't think. ಅಂದ್ರೆ ಎರಡೆರಡು ಆಶೀರ್ವಾದ ಬಗ್ಗೆ ಮಾತ್ರ ನಾವು ನೋಡ್ತೀವಿ, ಎರಡೆರಡು ಪ್ರಾಬ್ಲಮ್ ಬರುತ್ತೆ, ಅದನ್ನ ನೋಡೋಣ. This year you are a son, right? ಇಷ್ಟು ವರ್ಷಗಳು ಒಬ್ಬ ಮಗನಾಗಿ ಮಾತ್ರ ಅವರಿದ್ರು. 4 months before you got a new title. What is that? 4 ತಿಂಗಳ ಮುಂಚೆ ನಿಮ್ಗೆ ಇನ್ನೊಂದು ಹೊಸ ಟೈಟಲ್ ಸಿಕ್ತು. You are now a son and you are a son in law. ನೀನು ಮಗನಾಗಿದ್ದೆ, ಈಗ ಅಳಿಯನೂ ಆಗಿದ್ದೀಯ. All these days you were single. ಇಷ್ಟು ದಿನ ಒಬ್ಬನೇ ಆಗಿದ್ದೆ. Now a new title. You are a ಇವಾಗ ನೀನು ವಿವಾಹಿತನು. You are brother-in-law. ನೀನು ಒಂದು ಭಾವಮೈದ. You are a sister-in-law. ನೀನು ಒಂದು ಓರ್ಗಿತ್ತಿ. So what I'm telling, our challenges are not going to decrease. ಅಂದ್ರೆ ಕಷ್ಟಗಳು ಕಡಿಮೆ ಆಗೋದಿಲ್ಲ ಯಾವಾಗ್ಲೂ. But what Lord is expecting from you is that in that season, you know, if you can love the Lord, walk closer with Jesus, and if you can prioritize, is this for everyone, every season, and as you walk in love, you know, you are going to grow and reflect disciples. ಈ ರೀತಿ ಜಾಸ್ತಿ ಜೀವನವನ್ನು ನಡೆಸ್ಕೊಂಡು ಮುಂದೆ ಹೋಗುವಾಗ ಜಾಸ್ತಿ ನಮಗೆ ಸವಾಲುಗಳು ಬರುವಾಗ, ಆ ಸವಾಲಿನಲ್ಲಿ ದೇವರೇ ನಾನು ಮುಂದಕ್ಕೆ ಹೇಗೆ ಹೋಗಬೇಕು ಅಂತ ಕೇಳುವಾಗ, ಕ್ರಿಸ್ತನನ್ನು ಪ್ರೀತಿಸುವ ನಿಮಗೆ ಅದು ಸಾಧ್ಯವಾಗುತ್ತೆ. The church stands with you in this season. ಸಭೆ ನಿಮ್ಮೊಟ್ಟಿಗೆ ನಿಲ್ಲುತ್ತೆ. They are going to pray for you. ನಿಮಗೋಸ್ಕರ ಪ್ರಾರ್ಥಿಸುತ್ತೆ. They are going to mentor you. ನಿಮ್ಮನ್ನ ಮಾರ್ಗದರ್ಶನ ನೀಡುತ್ತೆ. They are going to support you. ನಿಮ್ಮನ್ನ ಅದು ಆಧರಿಸುತ್ತೆ. But as you grow, walk closer with Jesus, as together you learn, and then you reach a season where you are like, Lord, how can I serve the body of Christ? ಆಗ ನೀವು ಮುಂದುವರೆದು ದೇವರ ಪ್ರೀತಿಯಲ್ಲಿ ಬೆಳೆದು ದಂಪತಿಗಳಾಗಿ ಸೇವೆಯಲ್ಲಿ ಈ ಬೇರೆಯವರಿಗೆ ಹೇಗೆ ಸೇವೆ ಮಾಡೋದು ಅಂತ ನೀವೇ ಮುಂದುವರಿತೀರಾ. May the worship team come. So I want to, this is just an example I was telling, because there is, if we have to do, our responsibilities are increasing. ನಾವು ಈ ಬೆಳೆಯುವ ಜವಾಬ್ದಾರಿಗಳನ್ನ ಯಾವ ರೀತಿ ಮುಂದಕ್ಕೆ ತಗೊಂಡು ಹೋಗೋದು. Amen. Amen. But when you come into the presence of Christ, ದೇವರ ಪ್ರಸನ್ನತೆಯಲ್ಲಿ ನೀವು ಬರುವಾಗ, it is not our doing. ಇದು ನಾವು ಮಾಡುವ ಕಾರ್ಯಗಳಲ್ಲ. It is our being that is being changed. ನಾವು ಇದಾಗಲೇ ಯಾವ ಸ್ಥಾನವನ್ನು ದೇವರಲ್ಲಿ ಹೊಂದಿದ್ದೀವಿ ಅದು ಕಾರ್ಯ ಮಾಡುತ್ತೆ. Bible says, be still and know that I am. ನೀವು ದೇವರನ್ನೇ ದೃಷ್ಟಿಸಿ ತಿಳಿದುಕೊಳ್ಳಿ, ಆತನೇ ನಿಮ್ಮ ದೇವರು ಅಂತ. Once you are filled with the love of Christ, ದೇವರ ಪ್ರೀತಿಯಲ್ಲಿ ನೀವು ತುಂಬಲ್ಪಟ್ಟಾಗ, you are going to add value to ministries. ನೀವು ಮಾಡುವ ಸೇವೆಯಲ್ಲಿ ಒಂದು ಬೆಲೆ ಬರುತ್ತೆ. When you walk into the church, everyone is going to be blessed. ನೀವು ಸಭೆಯಲ್ಲಿ ನಡೆದು ಬಂದು ಮಾತನಾಡುವಾಗಲೇ ಅವರ ಆಶೀರ್ವಾದ ಹೊಂದಿಕೊಳ್ಳುತ್ತಾರೆ. You are going to contribute to the ministries, worship, carousel, small group, whatever it might be. ನೀವು ಏನೆಲ್ಲ ಸಭೆಯಲ್ಲಿ ನಡೀತಿದ ಸೇವೆಗಳೆಲ್ಲದರಲ್ಲೂ ನೀವು ಭಾಗ್ಯ ಹೊಂದಿಕೊಳ್ಳಕ್ಕೆ ಸಾಧ್ಯವಾಗುತ್ತೆ. Because you are experiencing that joy and love within your own family. That's why I told, when you become a disciple of Christ, it first reflects people who are close to us. ಅಂದ್ರೆ ನಾನು ಒತ್ತಿ ಹೇಳೋದೇನೆಂದ್ರೆ, ನಿಜವಾಗಲೂ ದೇವರ ಪ್ರೀತಿಯಲ್ಲಿ ನೀವು ನಡೆಯೋದಾದರೆ ನಿಮ್ಮ ದಾಂಪತ್ಯದಲ್ಲಿ ಅದು ಗೊತ್ತಾಗುತ್ತೆ, ನಿಮ್ಮ ಸ್ನೇಹಿತರಲ್ಲಿ ಗೊತ್ತಾಗುತ್ತೆ, ಮುಂದುವರೆದು ಅದು ಎಲ್ಲರಲ್ಲೂ ಗೊತ್ತಾಗಿ ಆಶೀರ್ವಾದವಾಗುತ್ತೆ.